Press the bell button now. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪುಷ್ಪಲತಾ ಬಿರಾದರ್, ನಿಮ್ ಆನ್ಲೈನ್ ಪ್ರಾಡಕ್ಟ್ ಟ್ರೈನರ್ ಫ್ರಮ್ ಹಾರ್ವರ್ಡ್ ಸಕ್ಸಸ್ ಅಕಾಡೆಮಿ. ಫೈನಲಿ ಫ್ರೆಂಡ್ಸ್, ಇವತ್ತು 24ನೇ ದಿನದ ಆನ್ಲೈನ್ ಟ್ರೈನಿಂಗ್ ಅಂಡ್ ದಿಸ್ ಇಸ್ ಅ ಲಾಸ್ಟ್ ಪ್ರಾಡಕ್ಟ್ ಆಫ್ ಎಲಿಮೆಂಟ್ಸ್ ವೆಲ್ನೆಸ್ ಹೆಲ್ತ್ ಕೇರ್ ಪ್ರಾಡಕ್ಟ್ ಫ್ರೆಂಡ್ಸ್. ಎಸ್, ಕಮ್ ಆನ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ತುಂಬಾ ಇಂಪಾರ್ಟೆಂಟು. ಅರ್ಥ ಮಾಡ್ಕೊಂಡಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಹೋದಷ್ಟು ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಅದು ಉಪಯೋಗ ಆಗತ್ತೆ. ಕರೆಕ್ಟ್. ಇವತ್ ನಾವು ಮಾತಾಡ್ತಿರೋ ಪ್ರಾಡಕ್ಟ್ ಯಾವುದು ಅಂತಂದ್ರೆ ಎಲಿಮೆಂಟ್ಸ್ ವೆಲ್ನೆಸ್ ಸೈಕ್ಲೋವಾ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡ್ತಿರೋದು. ಸೊ ಈ ಟ್ರೈನಿಂಗ್ ಅಲ್ಲಿ ನಾವು ಪ್ರಾಡಕ್ಟ್ ನಾಲೆಜ್ ಅಂತೂ ತಗೋತೀವಿ. ಓಕೆನಾ? ನಮ್ ಹಾರ್ವರ್ಡ್ ಸಕ್ಸಸ್ ಅಕಾಡೆಮಿ ಅವರು ನಮ್ಗೆ ಟ್ರೈನಿಂಗ್ ಮಾಡ್ಲಿಕ್ಕೆ ಆಪರ್ಚುನಿಟೀಸ್ ಕೊಡುತ್ತಾರೆ. ನಾವು ನಿಮ್ಗಳಿಗೆ ಕಲಿಸ್ತೀವಿ, ನೀವ್ ಅದನ್ನ ಕಲಿತೀರಾ, ಕಲ್ತು ಹೇಳ್ಕೊಡ್ತೀರಾ, ಹೇಳ್ಕೊಟ್ಟು ಅದನ್ನ ಬೇರೆಯವ್ರಿಗೂ ಅದನ್ನ ಅರ್ಥ ಮಾಡಿಸ್ತೀರಾ. ಇವೆರಡರ ಜೊತೆ ನಾವ್ ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕಳಿಸ್ಬೋದು ಕೂಡ, ಲೈಫ್ ಅಲ್ಲಿ ಸಕ್ಸೀಡ್ ಕೂಡ ಆಗ್ಬೋದು ನಮ್ಗೆ ಅರ್ಥ ಆಗಿರೋದ್ರಿಂದ. ಸೊ ನಾಲೆಜ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ನಿಮ್ಗೆ ಅರ್ಥ ಆಗದೆ ಇದ್ರೆ ನಿಮ್ಗೇನು ಇನ್ಫಾರ್ಮೇಶನ್ ಕೊಡಕ್ ಆಗೋದಿಲ್ಲ. ನೀವು ಚೆನ್ನಾಗಿ ಕಲ್ತ್ರೆ, ನಿಮ್ಗೆ ಅದ್ರ ಬಗ್ಗೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಬೇರೆಯವ್ರಿಗೂ ಅದು ನಿಮ್ಮಿಂದ ಬೇರೆಯವ್ರಿಗೆ ಉಪಯೋಗ ಆಗೋ ಚಾನ್ಸಸ್ ಇದೆ. ಓಕೆ, ಮೈ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ಬ್ರಾಂಚ್ ಯಾವ್ದಾವ್ದಿದೆ ಅಂತ ತಿಳ್ಕೊಳ್ಳೋಣ. ಎಲಿಮೆಂಟ್ಸ್ ವೆಲ್ನೆಸ್, ಆನ್ ಅಂಡ್ ಆನ್, ಆಹಾರ್, ನ್ಯೂ ಸ್ಟಾರ್, ಮೈ ಹೋಮ್ ಮತ್ತೆ ಇಂಡಿಯಾ ಗ್ರೋ, ಇವ್ ನಮ್ ಬ್ರಾಂಚ್. ಸೊ ವಿತ್ ಗುಡ್ನೆಸ್ ಆಫ್ ಆಯುರ್ವೇದ ನಮ್ ಎಲಿಮೆಂಟ್ಸ್ ವೆಲ್ನೆಸ್ ಹೆಲ್ತ್ ಬ್ರಾಂಚ್ ಗಳನ್ನ ಇದ್ ಮಾಡಿದ್ದಾರೆ. ತುಂಬಾ ಹೆಲ್ತ್ ಪ್ರಾಡಕ್ಟ್ಸ್ ಗಳು ಬಂದಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಎಲಿಮೆಂಟ್ಸ್ ವೆಲ್ನೆಸ್ ನಂಬರ್ 1 ಬ್ರ್ಯಾಂಡ್ ಆಗ್ಲಿಕ್ಕೂ, ನಂಬರ್ 1 ಟೀಮ್ ಆಗ್ಲಿಕ್ಕೂ ಕಾರಣಕರ್ತರು ಡಾಕ್ಟರ್ DBA ನಾರಾಯಣ ಸರ್. ಅವರು ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಹೆಲ್ತ್ ಕೇರ್ ಆಗಿದ್ದು 45 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ಗೆ. ಈಸ್ ಎಕ್ಸ್ಪರ್ಟ್ ಇನ್ ಫಾರ್ಮಾ ಮತ್ತೆ ಆಯುರ್ವೇದಿಕ್ ಡಾಬರ್ ಹಿಂದೂಸ್ತಾನ್ ಲಿವರ್ ಅಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಈಸ್ ಅ ಗೋಲ್ಡ್ ಮೆಡಲಿಸ್ಟ್ ರಾನ್ಬ್ಯಾಕ್ಸಿ ಅಂತಹ ದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಈಸ್ ರಿಸೀವ್ಡ್ ಮೆನಿ ಅವಾರ್ಡ್ಸ್, ತುಂಬಾ ಬುಕ್ಸ್ ಗಳನ್ನ ಬರೆದಿದ್ದಾರೆ ಸರ್. ಈಸ್ ಅ ರಿನೌಂಡ್ ಟ್ರೈನರ್, ಸೈಂಟಿಫಿಕ್ ಅಡ್ವೈಸರ್ ಅಂಡ್ ಎಕ್ಸ್ಪರ್ಟ್ ಮೆಂಬರ್ ಇನ್ ಗವರ್ಮೆಂಟಲ್ ಕಮಿಟಿ. ನಮ್ ಸರ್ ಜೊತೆ ಇನ್ನ ಕೆಲವರು ನ್ಯೂ ಸೈಂಟಿಸ್ಟ್ ನಮ್ ಪ್ಯಾನೆಲ್ ಜಾಯಿನ್ ಆಗಿದ್ದಾರೆ. ಅವ್ರ ಹೆಸರು ಡಾಕ್ಟರ್ SK ಶರ್ಮಾ ಬ್ರದರ್ಸ್. ಕರೆಕ್ಟ್. ಇವರು ಚೇರ್ಮನ್ ಆಫ್ ದ ಸೈಂಟಿಫಿಕ್ ನ್ಯೂಟ್ರಿಷಿಯಲ್ ಮತ್ತೆ ಫಸೈ ಗ್ರೂಪ್ಗೆ, ಫಂಕ್ಷನಲ್ ಫಸೈ ಗ್ರೂಪ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ. ಇವರು advisor ayurveda in the ministry of ayush for government of india for more than 20 years. more than 20 years ಇವರು ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ರು ಆಯುರ್ವೇದ in the ministry of ayush department ಅಲ್ಲಿ. he is a chairman of ayurveda pharmacopoeia committee ಅಲ್ಲಿ. he's contributed to almost 30 research papers and book ali. he's traveled all around the world mostly to represent the country and the government in forms like WHO, WTO and US FDA. he has GMP certified factory for healthcare products. ನಿಮ್ ಎಲ್ರಿಗೂ ಗೊತ್ತಿರಂಗೆ ನಮ್ದು ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಆಫ್ 2019 ಅಂತ ನಾವು ಅವಾರ್ಡ್ ತಗೊಂಡಿದೀವಿ ಬೈ ಎಕನಾಮಿಕ್ಸ್ ಟೈಮ್ಸ್ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ. ಸೊ ನಮ್ ಸೆಕೆಂಡ್ ವೆಲ್ನೆಸ್ ಬ್ರ್ಯಾಂಡ್ ಬೇಸ್ಡ್ ಆನ್ ಗುಡ್ನೆಸ್ ಆಫ್ ಆಯುರ್ವೇದ ನಾವು ಇವತ್ತು ಪ್ರೆಸೆಂಟ್ ಮಾಡ್ತಿರೋ ಟಾಪಿಕ್ ಎಲಿಮೆಂಟ್ಸ್ ವೆಲ್ನೆಸ್ ಸೈಕ್ಲೋವಾ. ಕರೆಕ್ಟ್ ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿದ್ದಂಗೆ ಸೈಕ್ಲೋವಾ ಅಂದ್ರೆ ಏನು? ನಾರ್ಮಲ್ ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋದು. ಸೈಕಲ್ಸ್, ತಿಂಗಳ ಅವರು ಋತುಮತಿ ಹೆಣ್ಮಕ್ಳು ಇರ್ತಾರಲ್ಲ, ಸೊ ಸೈಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಸೊ ಅದನ್ನ ತಿಳ್ಕೊಳ್ಳೋಕ್ಕಿಂತ ಮೊದ್ಲು ನಾವು PCOD ಮತ್ತೆ PCOS ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ತುಂಬಾ ಜನ ಕನ್ಫ್ಯೂಷನ್, PCOD ಅಂದ್ರೆ ಏನು, PCOS ಅಂತಂದ್ರೆ ಏನು ಅಂತಂದ. ಸೊ ಫುಲ್ ಫಾರ್ಮ್ ಏನು ಅಂತಂದ್ರೆ PCOD
ಪಾಲಿಸಿಸ್ಟಿಕ್ ಓವರಿಯನ್ ಡಿಸಾರ್ಡರ್, ಇನ್ನೊಂದು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಒಂದು ಡಿಸಾರ್ಡರ್ ಇರುತ್ತೆ, ಒಂದು ಸಿಂಡ್ರೋಮ್ ಇರುತ್ತೆ. ಸೊ ಇವೆರಡೇ ವ್ಯತ್ಯಾಸ ಫ್ರೆಂಡ್ಸ್, ಮಿಕ್ಕಿದ್ ಮೂರು ಸೇಮ್ ಇರುತ್ತೆ. ಪಾಲಿಸಿಸ್ಟಿಕ್ ಓವರೀಸ್ ಅಂತೂ ಸೇಮು, ಒಬ್ಬರಿಗೆ ಸಿಂಡ್ರೋಮು, ಒಬ್ಬರಿಗೆ ಡಿಸಾರ್ಡರ್ ಇರುತ್ತೆ. ಇದು ಕಾಮನ್ ರೀಸನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಮೆಟಬಾಲಿಕ್ ಪ್ರಾಬ್ಲಮ್ಸ್ ಇರೋರಿಗೆ, ಯಂಗ್ ವುಮೆನ್ ಅಲ್ಲಿ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅಟ್ ಟುಡೇಸ್ ರಿಪ್ರೊಡಕ್ಟಿವ್ ಏಜ್ ಅಲ್ಲಿ, ಅವರಿಗೆ ಪಿಸಿಒಡಿ ಅಥವಾ PCOS ಆಗಿರೋ ಚಾನ್ಸಸ್ ಇರುತ್ತೆ. ಮೋಸ್ಟ್ ಕಾಮನ್ಲಿ ಕಾಸ್ ಬಂದ್ಬಿಟ್ಟು ಏನಿರುತ್ತೆ ಅಂತಂದ್ರೆ ಇನ್ಫರ್ಟಿಲಿಟಿ ಇರುತ್ತೆ. So, studies of PCOS, polycystic ovarian syndrome in India is reported a prevalence of 3.7% in the 22.5% up to 36 prevalence in adolescents. So, ಎಷ್ಟು ಇನ್ಕ್ರೀಸ್ ಆಗಿದೆ ನೋಡ್ತೀರಾ ಫ್ರೆಂಡ್ಸ್? ಆಲ್ಮೋಸ್ಟ್ PCOD, PCOS ಸಿಂಪ್ಟಮ್ಸ್ ಏನಿದೆ, ಇಟ್ ಇಸ್ ಆಲ್ಮೋಸ್ಟ್ 3.7% ಇಂದ 22.5% ವರೆಗೂ ಇನ್ಕ್ರೀಸ್ ಆಗಿದೆ. 36% ಆಫ್ ಪ್ರಿವಿಲೆನ್ಸ್ ಇನ್ ಅಡೋಲೆಸೆನ್ಸ್, 36% ಆಫ್ ಪ್ರಿವಿಲೆನ್ಸ್ ಇನ್ ಅಡೋಲೆಸೆನ್ಸ್ ಅಲ್ಲಿ ಇದೆ. ಸೊ PCOD ನ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಅಂದ್ರೆ, ನಾನು ಹೇಳ್ದಂಗೆ PCOD and understanding polycystic ovarian syndrome. PCOS ಅಂತಂದ್ರೆ ಏನು? It is a syndrome. It is a common condition that affects how a woman's ovaries work ಅಂತ. So ಹೆಣ್ಮಕ್ಳದು ಓವರೀಸ್ ಹೇಗ್ ಕೆಲಸ ಮಾಡತ್ತೆ ಅಂತ ತಿಳ್ಕೊಳ್ಳೋದು. ಸೊ 3 ಮೇನ್ ಫೀಚರ್ಸ್ ಇರುತ್ತೆ PCOS ಅಲ್ಲಿ. ಫಸ್ಟ್ ಫೀಚರ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಎಕ್ಸೆಸಿವ್ ಆಂಡ್ರೋಜನ್, ಪಾಲಿಸಿಸ್ಟಿಕ್ ಓವರೀಸ್. ಸೊ ಒಂದೊಂದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇರ್ರೆಗ್ಯುಲರ್ ಸೈಕಲ್ಸ್, ನಾರ್ಮಲ್ ಆಗಿ ಎಗ್ ರಿಲೀಸ್ ಆಗಲ್ಲ, ಓವ್ಯುಲೇಷನ್ ಆಗೋದಿಲ್ಲ, ಹಾಗಾಗಿ ಅವ್ರಗಳಿಗೆ ಸೈಕಲ್ಸ್ ಆಗೋದ್ರಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಅವಾಗ 30 ದಿನಕ್ಕೆ ಆಗ್ಬೇಕು ಅಥವಾ 28 ದಿನಕ್ಕೆ ಆಗ್ಬೇಕಾಗಿರೋರು 40 ದಿನ ಆದ್ರೂ ಆಗಲ್ಲ, ಕೆಲವರು 2 ತಿಂಗಳಾದ್ರೂ ಆಗೋದಿಲ್ಲ. ಸೊ ಸೈಕಲ್ಸ್ ಇರ್ರೆಗ್ಯುಲರ್ ಇರುತ್ತೆ, ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಲ್ಲ. ಇನ್ನೊಂದು ಕಾರಣ ಏನು ಅಂದ್ರೆ ಎಕ್ಸೆಸಿವ್ ಆಂಡ್ರೋಜನ್. ಏನಿದು ಆಂಡ್ರೋಜನ್? ಇಟ್ ಇಸ್ ಅ ಮೇಲ್ ಹಾರ್ಮೋನ್. ಕರೆಕ್ಟ್. ಮೇಲ್ ಹಾರ್ಮೋನ್ ಬಾಡಿಯಲ್ಲಿ ಇನ್ಕ್ರೀಸ್ ಆದಾಗ ನಮ್ಗೆ ಫೇಶಿಯಲ್ ಹೇರ್ಸ್, ಮುಖದಲ್ಲಿ ಕೂದಲು ಬರೋದು, ಬಾಡಿ ಹೇರ್ಸ್ ಇನ್ಕ್ರೀಸ್ ಆಗೋದು ಆಗತ್ತೆ. ಅದ್ರ ಅರ್ಥ ಏನು ಅಂತ ಅಂದ್ರೆ, ನಮಗೆ ಎಕ್ಸೆಸಿವ್ ಆಫ್ ಆಂಡ್ರೋಜನ್ ಅಂದ್ರೆ ಸೆಕ್ರೀಷನ್ ಆಫ್ ಮೇಲ್ ಹಾರ್ಮೋನ್ ಬಾಡಿಯಲ್ಲಿ ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ದಾಗ PCOD ಬರಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪಾಲಿಸಿಸ್ಟಿಕ್ ಓವರೀಸ್. ಈ ಪಾಲಿಸಿಸ್ಟಿಕ್ ಅಂದ್ರೆ ಏನು ಅಂತಂದ್ರೆ, ಪಾಲಿ ಅಂತಂದ್ರೆ ಮಲ್ಟಿಪಲ್, ಸಿಸ್ಟ್ ಅಂತಂದ್ರೆ ನೀರ್ ತುಂಬಿರೋ ಗುಳ್ಳೆಗಳು. ಸಾರಿ, ಇದ್ರ ಅರ್ಥ ಏನು ಅಂದ್ರೆ, ಓವರೀಸ್ ಬಿಕಮ್ ಎನ್ಲಾರ್ಜ್. ನಮ್ ಓವರೀಸ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗತ್ತೆ, ಅದ್ರಲ್ಲಿ ನೀರ್ ತುಂಬಿಕೊಂಡಿರತ್ತೆ. ಇಟ್ ಇಸ್ ಬೀನ್ ಫುಲ್ಡ್ ವಿತ್ ದ ಫ್ಲೂಯಿಡ್ ಸ್ಯಾಕ್. ಆ ಫ್ಲೂಯಿಡ್ ಸ್ಯಾಕ್ ಮಧ್ಯದಲ್ಲಿ ನಿಮ್ಗೆ ಎಗ್ ಕಾಣಿಸ್ಕೊಳ್ಳುತ್ತೆ. ಹಂಗಾಗಿ ಇದನ್ನ ನಾವು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕರಿತೀವಿ. ಹ್ಯಾಸ್ ಅ ಮೆನ್ಷನ್ ಆದಂಗೆ ಓವರೀಸ್ ತುಂಬಾ ಸಿಸ್ಟ್ ಗಳು ತುಂಬಿರುತ್ತೆ, ನೀರ್ ತುಂಬಿರೋ ಗುಳ್ಳೆ ಇರುತ್ತೆ. ದಟ್ ಇಸ್ ಪಾಲಿಸಿಸ್ಟಿಕ್ ಓವರೀಸ್. ಇದು ಮೇನ್ ರೀಸನ್. ತುಂಬಾ ಜನಕ್ಕೆ ಕಾರಣ ಇದ್ರಿಂದ ಆಗಿದೆ, ಇದ್ರಿಂದ ಆಗತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಮೇನ್ ರೀಸನ್ಸ್ ಬಂದ್ಬಿಟ್ಟು ಇವ್ 3. ಒಂದು ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ PCOS ಅಲ್ಲಿ, ಇನ್ನೊಂದು ಎಕ್ಸೆಸಿವ್ ಆಂಡ್ರೋಜನ್ ಸೆಕ್ರೀಷನ್ಸ್ ಇರುತ್ತೆ, ಇನ್ನೊಂದು ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಅಂತಂದ್ರೆ, ಫಸ್ಟ್ ಅಲ್ಲಿ ಏನ್ ತೋರ್ಸಿದ್ರು ಅಂತಂದ್ರೆ, ಒಂದು ಎಗ್ ರಿಲೀಸ್ ಆಯ್ತು. ಎಗ್ ರಿಲೀಸ್ ಆಗ್ಬಿಟ್ಟು ಅದ್ರ ಸ್ಟೇಜಸ್ ನ 3 ಸ್ಟೇಜಸ್ ನ ಕ್ರಾಸ್ ಮಾಡ್ಕೊಂಡು ಅದ್ ಲಾಸ್ಟ್ ಅಲ್ಲಿ ಫಿಂಬ್ರಿಯಾಕ್ ಬಂದ್ಬಿಟ್ಟು ಅದು
ಹೊರಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತು ಫೆಲೋಪಿಯನ್ ಟ್ಯೂಬ್ ಮೂಲಕ. ದಟ್ ಇಸ್ ಅ ನಾರ್ಮಲ್ ಓವ್ಯುಲೇಷನ್ ಪ್ರೋಸೆಸ್. ಬಟ್ ಸೆಕೆಂಡ್ ಒನ್ ಅಲ್ಲಿ ಏನಾಯ್ತು, ಓವ್ಯುಲೇಷನ್ ಪ್ರೋಸೆಸ್ ಅಲ್ಲಿ ಏನಾಯ್ತು ಅಂತಂದ್ರೆ ಸಿಸ್ಟ್ ಇರೋರ್ಗೆ ಅದು ಹೊರಗಡೆ ಫಿಲೋಪಿಯನ್ ಟ್ಯೂಬ್ಗೆ ಹೊರಗಡೆ ಹೋಗೋದಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಅದೇನಾಗುತ್ತೆ ಇಂಟರ್ನಲ್ಲಿ ಅದು ರೊಟೇಟ್ ಆಗತ್ತೆ. ಆತರ ಮಲ್ಟಿಪಲ್ ಸಿಸ್ಟ್ ಅದನ್ನ ಫಾರ್ಮ್ ಆಗೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಅದು ಬಂದ್ಬಿಟ್ಟು ನಮ್ಗೆ ಪಾಲಿಸಿಸ್ಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಡಿಫ್ರೆನ್ಸ್ ಏನು ಪಿಸಿಒಡಿ ಮತ್ತೆ ಪಿಸಿಒಎಸ್? ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಒನ್ ಇಸ್ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್, ಇನ್ನೊಂದು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಓಕೆ, ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಕ್ ಏನು ಅಂದ್ರೆ, ಇವಾಗ ನಿಮ್ ಮುಂದೆ ಒಂದ್ ಚಿತ್ರ ಕಾಣಿಸ್ತಿದೆ ಅಲ್ಲ, ಇದು ಗರ್ಭಕೋಶದ ಚಿತ್ರ. ಓಕೆನಾ? ಸೊ ಗರ್ಭಕೋಶದ ಚಿತ್ರದಲ್ಲಿ ಅಂದ್ರೆ ಯೂಟ್ರಸ್. ಸೊ ಯೂಟ್ರಸ್ ಬಂದ್ಬಿಟ್ಟು ಫರ್ಮ್ ಅಡರೆಂಟ್ ಆಗ್ಬಿಟ್ಟು 2 ಬೆರಳುಗಳ ತರ ಕಾಣಿಸ್ತಿದೆಯಲ್ಲ, ಅದು ಫೆಲೋಪಿಯನ್ ಟ್ಯೂಬ್. ಇನ್ನೊಂದು ಅದ್ರ ಕೆಳಗಡೆ ಚಿಕ್ಕ ಚಿಕ್ಕದ ಯೆಲ್ಲೋ ಕಲರ್ ಮೊಟ್ಟೆಗಳ ತರ ಕಾಣಿಸ್ತಿದೆಯಲ್ಲ, ದಟ್ ಇಸ್ ಅನ್ ಓವರಿಯನ್ ಸೈಕಲ್. ಸೊ ಏನಾಗತ್ತೆ, ಎಗ್ಸ್ ಏನಾದ್ರೂ ಹಣ್ಣಾದಾಗ ರಿಲೀಸ್ ಆಗ್ಬಿಟ್ಟು ಅದು ಫಿಂಬ್ರಿಯಾ ಮೂಲಕ, ಅಂದ್ರೆ ಆ ಫಿಂಗರ್ಸ್ ತರ ಇದೆಲ್ಲ, ಆ ಟ್ಯೂಬ್ ಮೂಲಕ ಹೋಗ್ಬಿಟ್ಟು ಗರ್ಭಕೋಶಕ್ಕೆ ಎಂಟ್ರಿ ಆಗಿ ಅಲ್ಲಿಂದ ಅದು ಕ್ಲೆನ್ಸ್ ಆಗತ್ತೆ. ಬಟ್ ಸಿಸ್ಟ್ ಇದ್ದಲ್ಲಿ ಏನಾಗತ್ತೆ ಅಂತಂದ್ರೆ, ಅದು ಇನ್ಸ್ಟೆಡ್ ಆಫ್ ಹೊರಗಡೆ ಹೋಗೋದು ಆ ಫಿಲೋಪಿಯನ್ ಟ್ಯೂಬ್ ಇಂದ ಹೊರಗಡೆ ಹೋಗೋದಿಲ್ಲ, ಒಳಗಡೆನೆ ರೊಟೇಟ್ ಆಗ್ತಾ ಇರತ್ತೆ. ಅದಕ್ಕೆ ನಾವು ಸಿಸ್ಟ್ ಅಂತ ಕರಿತೀವಿ, ಪಾಲಿಸಿಸ್ಟಿಕ್ ಅಂತ ಕರಿತೀವಿ. ಸೊ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸು ಮತ್ತೆ ಸಿಂಡ್ರೋಮ್ದು ಸಿಮಿಲಾರಿಟೀಸ್ ಏನು ಅಂತ ಅಂದ್ರೆ, ಅವೆರಡೂ ಕಂಡೀಷನ್ ಓವರಿಗೆ ಸಂಬಂಧಪಟ್ಟಿದಿರತ್ತೆ. ಓಕೆ, ಎರಡನೇದ್ ಬಂದ್ಬಿಟ್ಟು ಇನ್ನೊಂದು ಕಾಮನ್ ಫ್ಯಾಕ್ಟರ್ಸ್ ಏನು, ಎಸ್, ಇಟ್ ಆಕ್ಟ್ಸ್ ಆನ್ ದ ಹಾರ್ಮೋನಲ್ ಡಿಸ್ಟರ್ಬೆನ್ಸ್. ಸೊ ಹಾರ್ಮೋನಲ್ ಪ್ರಾಬ್ಲಮ್ ಇದ್ದವ್ರಿಗೆ ಪಿಸಿಒಡಿ ಅಥವಾ ಪಿಸಿಒಎಸ್ ಇರುತ್ತೆ, ಮತ್ತೆ ಓವರೀಸ್ ಕಂಡೀಷನ್ ಇರುತ್ತೆ. ಇವೆರಡು ವೆರಿ ಕಾಮನ್ ಸಿಮಿಲಾರಿಟೀಸ್ ಇರೋದು ಪಿಸಿಒಡಿ ಅಲ್ಲಿ ಮತ್ತೆ ಪಿಸಿಒಎಸ್ ಅಲ್ಲಿ. ಸೊ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್, ovaries contains many immature or partially matured eggs. ಇದ್ರಲ್ಲಿ ಅರ್ಥ ಏನು ಅಂತಂದ್ರೆ ಸ್ನೇಹಿತರೆ, ಈ ಅಂಡಾಶಯ ಈ ಎಗ್ಸ್ ಏನಿರತ್ತೆ, ಎಗ್ಸ್ ರಿಲೀಸ್ ಆಗಿರೋದು ಒಂದು ಪೂರ್ತಿ ಹಣ್ಣಾಗಿರ್ಬೇಕು, ಇಲ್ಲ ಅರ್ಧ ಹಣ್ಣಾಗಿರತ್ತೆ, ಮೆಚಾರಿಟಿ ಇರೋದಿಲ್ಲ. ಸೊ ಇಮ್ಮೆಚೋರ್ ಎಗ್, ಪಾರ್ಷಲಿ ಮೆಚೋರ್ಡ್ ಎಗ್ಸ್ ಆಗಿರತ್ತೆ. ಇದೇನಾಗತ್ತೆ, ಇವೆಲ್ಲ ಎಗ್ಸ್ ಬಂದ್ಬಿಟ್ಟು ಪಾರ್ಷಲಿ ಟರ್ನ್ಸ್ ಇಂಟು ಸಿಸ್ಟ್ ಅಂತಂದ್ರೆ ಇದು ಇವೆಂಚುಯಲಿ ಟರ್ನ್ ಆಗತ್ತೆ, ಸಿಸ್ಟಾಗಿ ಟರ್ನ್ ಆಗತ್ತೆ. ಅದ್ರಿಂದ ಏನಾಗತ್ತೆ, ಅದ್ರಿಂದ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ, ಅಬ್ಡಾಮಿನಲ್ ವೇಟ್ ಗೇನ್ ಆಗತ್ತೆ, ಇನ್ಫರ್ಟಿಲಿಟಿ ಕಾರಣ ಆಗತ್ತೆ, ಮೇಲ್ ಪ್ಯಾಟರ್ನ್ ಆಫ್ ಹೇರ್ಲೆಸ್. ಇದರಿಂದ ಏನಾಗತ್ತೆ, ಸೈಕಲ್ಸ್ ಇರ್ರೆಗ್ಯುಲರ್ ಆಗತ್ತೆ. ಓಕೆ, ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಮೇಲ್ ಹಾರ್ಮೋನ್ಸ್ ಇನ್ಕ್ರೀಸ್ ಆಗತ್ತೆ, ಆಂಡ್ರೋಜನ್ಸ್ ಇನ್ಕ್ರೀಸ್ ಆಗತ್ತೆ, ಆವಾಗ ಫೇಶಿಯಲ್ ಹೇರ್ ಬಾಡಿಯಲ್ಲಿ ಕೂದಲು ಬರೋದು ಜಾಸ್ತಿ ಆಗತ್ತೆ, ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ, ಇನ್ಫರ್ಟಿಲಿಟಿ ಇರತ್ತೆ. ಓವರೀಸ್ ಬಿಕಮ್ಸ್ ಎನ್ಲಾರ್ಜ್ ಅಂಡ್ ಸೆಕ್ರೀಟ್ ಲಾರ್ಜ್ ಅಮೌಂಟ್ ಆಫ್ ಆಂಡ್ರೋಜನ್ಸ್. ಓವರೀಸ್ ಏನಾಗತ್ತೆ, ಓವರೀಸ್ ಬಂದ್ಬಿಟ್ಟು ದಪ್ಪ ಆಗತ್ತೆ, ಎನ್ಲಾರ್ಜ್ ಆಗತ್ತೆ, ಅಂಡ್ ದೇ ಸೆಕ್ರೀಟ್ ಲಾರ್ಜ್ ಅಮೌಂಟ್ ಆಫ್ ಆಂಡ್ರೋಜನ್ಸ್. ಆಂಡ್ರೋಜನ್ಸ್ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ, ಅದು ಬಂದ್ಬಿಟ್ಟು ಮೇಲ್ ಹಾರ್ಮೋನ್ಸ್. ಓವರೀಸ್ ಏನಾಗತ್ತೆ, ದಪ್ಪ ಆಗ್ಬಿಟ್ಟು ಮೇಲ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಸೊ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಬಗ್ಗೆ, ಸೊ ಇದ್ರದ್ದು ಏನ್ ಸಿಂಪ್ಟಮ್ಸ್ ಅಂತಂದ್ರೆ, ಮೇನ್ಲಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ, ಸಿವಿಯರ್ ದೆನ್ ಪಿಸಿಒಡಿ. ಪಿಸಿಒಡಿ ನಾವ್ ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತಂದ್ರೆ, ಇಟ್ ಇಸ್ ಅ ಡಿಸೀಸ್, ಇದು ಸಿಂಡ್ರೋಮ್. ಓಕೆ, ಇದ್ರಲ್ಲಿ ಕೂಡ ಪ್ರೊಡಕ್ಷನ್ ಆಫ್ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ. ನಾನು ಎರಡು ಹೇಳ್ದಂಗೆ ಕಾಮನ್ ಏನು, ಓವರೀಸು ಮತ್ತೆ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಇದ್ರಲ್ಲಿ ಕೂಡ ಪ್ರೊಡಕ್ಷನ್ ಆಫ್ ಮೇಲ್ ಆರ್ಗನ್ಸ್ ಜಾಸ್ತಿ ಇರುತ್ತೆ. ಮೋರ್ ದೆನ್ 10 follicular cysts in a ovary every month. Every month follicular cyst more than 10 ಆಗಿ ಲೀಡ್ಸ್ ಇನ್ ದ ಫಾರ್ಮೇಶನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ಪಿಸಿಒಡಿ ಮತ್ತೆ ಪಿಸಿಒಎಸ್. ಸೊ ಇದರಿಂದ ಏನಾಗತ್ತೆ, ಡಿಫ್ರೆನ್ಸ್ ಬಿಟ್ವೀನ್ ಪಿಸಿಒಡಿ ಪಿಸಿಒಎಸ್ ಓವ್ಯುಲೇಷನ್ ಟೈಮ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಇದ್ರಲ್ಲಿ ಪಿಸಿಒಡಿ ಹ್ಯಾಸ್ ಎಬಿಲಿಟಿ ಟು ಓವ್ಯುಲೇಟ್, ಅಂದ್ರೆ ವಾಪಸ್ ಅದು ಓವ್ಯುಲೇಟ್ ಆಗ್ಲಿಕ್ಕೆ ಅದು ಹೆಲ್ಪ್ ಮಾಡತ್ತೆ, ಬಟ್ ಟೆಂಪ್ರವರಿಲಿ ಅದು ನಿಮ್ಗೆ ಪ್ರಾಬ್ಲಮ್ ಕೊಡ್ತಿರೋದು. ಸೊ ಕನ್ಸೀವ್ ಆಗಕ್ಕೆ ಇದು
100% ಚಾನ್ಸಸ್ ಇದೆ. ಬಟ್ PCOS ಅಲ್ಲಿ ಓವ್ಯುಲೇಷನ್ ಆಗೋದಿಲ್ಲ, ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಅದ್ರಿಂದ ಕಂಪ್ಲೀಟ್ ಓವ್ಯುಲೇಷನ್ ಡಿಸ್ಟರ್ಬ್ ಆಗಿರುತ್ತೆ. ಸೊ PCOS ಅಲ್ಲಿ ಇನ್ಫರ್ಟಿಲಿಟಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಎಕ್ಸಾಕ್ಟ್ಲಿ. ಸೊ ಇನ್ನೊಂದೇನು ಅಂತಂದ್ರೆ PCOD ಅಲ್ಲಿ ಏನಿರುತ್ತೆ ಅಂತಂದ್ರೆ, ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಇದರಲ್ಲಿ ಬರೀ ಟೆಂಪ್ರವರಿ ಪ್ರಾಬ್ಲಮ್ಸ್ ಇರುತ್ತೆ. ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಅಥವಾ ಓವರೀಸ್ ಡಿಸ್ಟ್ರಾಕ್ಟ್ ಆಗಿರ್ಬೋದು, ಅದು ಜಸ್ಟ್ ಇರ್ರೆಗ್ಯುಲಾರಿಟಿ ತೋರಿಸಿರುತ್ತೆ. ಅದನ್ನ ರೆಗ್ಯುಲರ್ ಆಗಿ ಮಾಡ್ಬೋದು, ಅದರಿಂದ ಕನ್ಸೀವ್ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಬಟ್ PCOS ಅಲ್ಲಿ ಕಂಪ್ಲೀಟ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಕನ್ಸೀವ್ ಆಗ್ಲಿಕ್ಕೆ ಬಹಳಷ್ಟು ಚಾನ್ಸಸ್ ಕಮ್ಮಿ. ಸೊ ಇನ್ಫರ್ಟಿಲಿಟಿ ಚಾನ್ಸಸ್ ಜಾಸ್ತಿ ಸಾಧ್ಯತೆ ಇರುತ್ತೆ. ಒನ್ ಆಫ್ ದ ಸ್ಟಡೀಸ್ ಅಲ್ಲಿ ಇನ್ ಕೋಲ್ಕತ್ತಾದಲ್ಲಿ ಆಲ್ಮೋಸ್ಟ್ 50% ಆಫ್ ದ ಏಜ್ ಗ್ರೂಪ್ ಇನ್ ವುಮೆನ್ ಬಂದ್ಬಿಟ್ಟು 15 to 30 years ಏಜ್ ಗ್ರೂಪ್ ಅವ್ರಿಗೆ ದೇ ಬಿಲೀವ್ ಟು ಹ್ಯಾಡ್ ದಟ್ PCOS ಸಿಂಡ್ರೋಮ್ ಇತ್ತು, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ಸ್ ಇತ್ತು. ಏನಕ್ಕೆ ಇದು ಅಂತಂದ್ರೆ, ಕರೆಕ್ಟ್, ಇದಕ್ಕೆ ಕಾರಣ ಬಂದ್ಬಿಟ್ಟು ರೈಸ್ ತಿಂತಾರ ಅವ್ರು ಜಾಸ್ತಿ. ವೆಸ್ಟ್ ಬೆಂಗಾಲ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ರೈಸ್ ತಿಂದಿರೋದ್ರಿಂದ ಆ ರೈಸ್ ಬಂದ್ಬಿಟ್ಟು ಪಾಲಿಸಿಸ್ಟಿಕ್ ಓವರೀಸ್ ನ ಇನ್ಕ್ರೀಸ್ ಮಾಡ್ತಿತ್ತು ಯಂಗ್ ವುಮೆನ್ ಅಲ್ಲಿ ಅಂತ ಒಂದು ಸ್ಟಡೀಸ್ ರಿಲೀಸ್ ಆಗಿತ್ತು. ಇದು ನಾವೇನಾದ್ರೂ ಬೇಗ ಡಯಾಗ್ನೋಸ್ ಮಾಡಿಲ್ಲ PCOS ಅಂತಂದ್ರೆ ಅದು ಯೂಟ್ರೈನ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗತ್ತೆ, ಟೈಪ್ 2 ಡಯಾಬಿಟಿಸ್ ಆಗತ್ತೆ ಚಾನ್ಸಸ್ ಇರುತ್ತೆ. ಬಿಕಾಸ್ ಒಬೆಸಿಟಿ ಇರುತ್ತೆ, ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರುತ್ತೆ, ಬಾಡಿ ಸ್ಟೇಬಲ್ ಆಗಿರೋದಿಲ್ಲ. ಹಂಗಾಗಿ ಇವ್ರುಗಳಿಗೆ ಪ್ರಾಬ್ಲಮ್ ಇರೋದು ಕಾಣಿಸ್ಕೊಳ್ಳುತ್ತೆ. ಸೊ PCOD ಅಥವಾ PCOS ಬರ್ಲಿಕ್ಕೆ ಕಾರಣ ಏನು? ಸೊ ನಮ್ ಬಾಡಿನ ನಾವು ಹೆಲ್ದಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ದಪ್ಪ ಆಗಕ್ ಶುರು ಮಾಡ್ತೀವಿ. ನಾವು ದಪ್ಪ ಆದಾಗ ಹಾರ್ಮೋನ್ ಸ್ಟೆಬಿಲಿಟಿ ಇರೋದಿಲ್ಲ ಸ್ನೇಹಿತರೆ. ಎಕ್ಸಾಕ್ಟ್ಲಿ, ನಮ್ ಹಾರ್ಮೋನ್ಸ್ ಏನಾದ್ರೂ ಇನ್ಸ್ಟೆಬಿಲಿಟಿ ಆದಾಗ ನಮ್ಗೆ ಒಬೆಸಿಟಿ ಆಗಕ್ ಚಾನ್ಸಸ್ ಇರುತ್ತೆ. ಒಬೆಸಿಟಿ ಅಂತಂದ್ರೆ ದಪ್ಪ. ನಾವು ದಪ್ಪ ಆದಾಗ ನಮ್ ಸೈಕಲ್ಸ್ ರೆಗ್ಯುಲರ್ ಆಗಿ ಇರೋದಿಲ್ಲ. ಅದು ಒನ್ ಆಫ್ ದ ಮೇನ್ ರೀಸನ್ ಫಾರ್ PCOD ಮತ್ತೆ PCOS. ಇನ್ನೊಂದು ಶುಗರ್ ಪೇಷಂಟ್, ಡಯಾಬಿಟಿಸ್ ಇದ್ದವ್ರಿಗೆ ಕೂಡ ಚಾನ್ಸಸ್ ಆಫ್ PCOD PCOS ಇರುತ್ತೆ. ಇನ್ನೊಂದು ಇರ್ರೆಗ್ಯುಲರ್ ಸೈಕಲ್ಸ್, ಆಗ್ಬೇಕಾಗಿರೋ ಡೇಟ್ ಅನ್ನ ಬಿಟ್ಟು ಬೇರೆ ಬೇರೆ ಡೇಟ್ಸ್ ಅಲ್ಲಿ 1-2 ತಿಂಗಳಿಗೋ 1.5 ತಿಂಗಳಿಗೋ ಅಥವಾ 3 ತಿಂಗಳಿಗೋ ಆಗ್ತಾರಲ್ಲ, ಅದು ಇರ್ರೆಗ್ಯುಲರ್ ಸೈಕಲ್ಸ್. ಸಿಕ್ಕಾಪಟ್ಟೆ ಮೆಂಟಲ್ ಸ್ಟ್ರೆಸ್ ಇತ್ತು. ಮೆಂಟಲ್ ಸ್ಟ್ರೆಸ್ ಇಂದ ಅವ್ರಿಗೆ ಏನಾಗತ್ತೆ, ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆಗತ್ತೆ, ಏನಂತಾರೆ ವಿರುದ್ಧ ಅನ್ನ ತಿನ್ನಕ್ ಶುರು ಮಾಡ್ತಾರೆ, ಕರೆಕ್ಟ್ ಆಗಿ ಬೇಕಾಗಿರೋ ಪೋಷಣೆ ಸಿಗಷ್ಟು ಊಟ ಮಾಡೋದಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಹಾರ್ಮೋನ್ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟು ಚಾನ್ಸಸ್ ಇದೆ. ಮತ್ತೆ ಫುಡ್ ಐಟಮ್ಸ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಇರೋದು, ಅಂದ್ರೆ ಯಾವ್ದ್ಯಾವ್ದು ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್, ರೈಸ್ ಇರ್ಬೋದು, ಪೊಟ್ಯಾಟೊ, ಬ್ರೆಡ್, ಬನಾನಾಸ್ ಇರ್ಬೋದು, ಜಂಕ್ ಫುಡ್ಸ್, ಇವೆಲ್ಲ ತಿನ್ನೋದ್ರಿಂದ ಬಾಡಿ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟು ಒಬೆಸಿಟಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಏನಾಗತ್ತೆ ಅಂತಂದ್ರೆ PCOS ನ ಟ್ರಿಗರ್ ಆಗಕ್ಕೆ ಇದು ಆಗತ್ತೆ. ಇನ್ನೊಂದು ಸೆಡೆಂಟ್ರಿ ಲೈಫ್ ಸ್ಟೈಲ್. ಇವಾಗಿರೋ ನಾವು ಲೈಫ್ ಸ್ಟೈಲ್, ಈ ಲೈಫ್ ಸ್ಟೈಲ್ ಬಂದ್ಬಿಟ್ಟು ಹೆಲ್ದಿಯಾಗೂ ಇಲ್ಲ, ಆಕ್ಟಿವ್ ಆಗೂ ಇರೋದಿಲ್ಲ. ದೇ ಆಲ್ವೇಸ್ ಬಿ ಇನ್ ಸ್ಟ್ರೆಸ್, ಒನ್ ಆರ್ ದ ಅದರ್ ರೀಸನ್. ಅದರಿಂದ ಕೂಡ PCOS ಬರಕ್ ಸಾಧ್ಯತೆ ಇದೆ. ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದ್ದಂಗೆ ಥೈರಾಯ್ಡ್. ಎಕ್ಸಾಕ್ಟ್ಲಿ, ಥೈರಾಯ್ಡ್ ಏನಾದ್ರೂ ಥೈರಾಯ್ಡ್ ಇಟ್ಸ್ ಅನ್ ಹಾರ್ಮೋನಲ್. ಸೊ ಹಾರ್ಮೋನ್ಸ್ ಏನಾದ್ರೂ ಕರೆಕ್ಟ್ ಇರ್ಲಿಲ್ಲ ಅಂತ ಅಂದಾಗ, ಥೈರಾಯ್ಡ್ ಏನಾದ್ರೂ ಡಿಸ್ಟರ್ಬ್ ಆಯ್ತು ಅಂತ ಅಂದಾಗ ಅವಾಗ ಕೂಡ PCOD ಅಥವಾ PCOS ಬರಕ್ ಚಾನ್ಸಸ್ ಇದೆ. ಇನ್ನೊಂದು ಮೆಟಬಾಲಿಸಮ್ ಡಿಸ್ಟರ್ಬ್ ಆಯ್ತು ಅಂತಂದಾಗ, ಎಕ್ಸಾಕ್ಟ್ಲಿ ಇಂಟರ್ನಲ್ ಮೆಟಬಾಲಿಕ್ ಸಿಸ್ಟಮ್ ಏನಾದ್ರೂ ಡಿಸ್ಟರ್ಬ್ ಆಯ್ತು ಅಂತಂದಾಗ ಅವಾಗ ಕೂಡ ನಮ್ಗೆ PCOD ಅಥವಾ PCOS ಬರುತ್ತೆ. ಸೊ ಡಯಾಗ್ನೋಸ್ ಕರೆಕ್ಟ್ ಆಗಿ ಮಾಡದೇ ಇದ್ದಾಗ, ನಾವು ಕರೆಕ್ಟ್ ಆಗಿ ಅವ್ರು ಬಂದಾಗ ನಾವು ಡಯಾಗ್ನೋಸ್ ಮಾಡಿಲ್ಲ ಅಂತಂದ್ರೆ ಏನೇನಾಗಕ್ ಸಾಧ್ಯತೆ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟೈಪ್ 2 ಡಯಾಬಿಟಿಸ್ ಬಿಕಾಸ್ ಆಫ್ ಒಬೆಸಿಟಿ. ದಪ್ಪ ಆಗಕ್ ಸ್ಟಾರ್ಟ್ ಆಗ್ತಾರೆ, ಟೈಪ್ 2 ಡಯಾಬಿಟಿಸ್ ಬರುತ್ತೆ, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರುತ್ತೆ. ಎಂಡೋಮೆಟ್ರಿಯಲ್ ಅಂತ ಅಂದ್ರೆ ಯೂಟ್ರಸ್ ಒಳಗಿನ ಒಂದು ಪೊರೆ ಭಾಗ ಇರುತ್ತೆ. ಆ ಪೊರೆ ಭಾಗ ಬಂದ್ಬಿಟ್ಟು ಋತು ಆಗ್ತಿದ್ದಂಗೆ ಪ್ರತಿ ಸಲನೂ ಬರುತ್ತೆ, ಕ್ಲೀನ್ ಆಗತ್ತೆ, ಇದಾಗತ್ತೆ. ಸೊ ಅದ್ ಕರೆಕ್ಟ್ ಆಗಿ ಆಗ್ತಾನೆ ಇಲ್ಲ ಅಂದ್ರೆ ಅದ್ ಕ್ಲೀನಿಂಗ್ ಆಗಲ್ಲ. ಸೊ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಆಗತ್ತೆ. ಇನ್ಫರ್ಟಿಲಿಟಿ, ಕನ್ಸೀವ್ ಆಗಕ್ ಚಾನ್ಸಸ್ ಕಮ್ಮಿ. ಇನ್ನೊಂದು ಬಿಪಿ ಜಾಸ್ತಿ ಆಗತ್ತೆ. ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇಂದ ನಿದ್ದೆ ಕರೆಕ್ಟ್ ಆಗಿ ಬರೋದಿಲ್ಲ. ಹಾರ್ಟ್ ಗೆ ಸಂಬಂಧಪಟ್ಟಿದ ಪ್ರಾಬ್ಲಮ್ಗಳು ಕಾಣಿಸ್ಕೋಬಹುದು. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಕ್ಯಾನ್ಸರ್
ಆಗಕ್ ಚಾನ್ಸಸ್ ಇರುತ್ತೆ. ಅದ್ರ ಜೊತೆ ಲಿವರ್ ಡಿಸೀಸ್ ಕೂಡ ಸ್ಟಾರ್ಟ್ ಆಗಕ್ ಚಾನ್ಸಸ್ ಇರುತ್ತೆ. ಸೊ PCOS ನ ಸಿಂಡ್ರೋಮ್ ನ ನಾವು ಎಷ್ಟು ಬೇಗ ತಿಳ್ಕೊತೀವೋ ಅಷ್ಟು ಒಳ್ಳೇದು ಸ್ನೇಹಿತರೆ. ಇಲ್ಲ ಅಂತಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ತುಂಬಾ ಪ್ರಾಬ್ಲಮ್ಸ್ ಗಳಿಗೆ ನಾವೇ ಅದಕ್ಕೆ ಜಾಗ ಬಿಟ್ಕೊಟ್ಟಂಗ್ ಆಗತ್ತೆ. ಸೊ ಇಲ್ಲಿ ಪಿಟ್ಯುಟರಿ ಓವರಿಯನ್ ಅಡ್ರಿನಲ್ ಇಂಟರಾಕ್ಷನ್ ಹೇಗ್ ಒಂದಕ್ಕೊಂದು ಕನೆಕ್ಷನ್, ಹೇಗ್ ನಮ್ದು ಸಪೋರ್ಟ್ ಮಾಡತ್ತೆ, ಇದು ಯಾಕೆ ಈ ತರ ಪ್ರಾಬ್ಲಮ್ಸ್ ಗಳು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಪಿಟ್ಯುಟರಿ ಫಂಕ್ಷನ್ಸ್. ಇದು ಬಂದ್ಬಿಟ್ಟು ಏನು, ಎಕ್ಸೆಸ್ ಆಫ್ ಸೆಕ್ರೀಟ್ ಆಯ್ತು ಅಂತ ಅಂದ್ರೆ ಸೈಕಲ್ಸ್ ನ ಡಿಸ್ಟರ್ಬ್ ಮಾಡತ್ತೆ. ಲ್ಯಾಕ್ಟೇಷನ್ ಕೆಲವೊಬ್ರಿಗೆ ತಾನಾಗ್ ತಾನೇ ಹಾಲ್ ಬರ್ತಾ ಹೋಗುತ್ತೆ. ಮತ್ತೆ ಪ್ರೊಡಕ್ಷನ್ ಅಂಡ್ ಕ್ವಾಲಿಟಿ ಆಫ್ ಓವಮ್ ನ ಸ್ಕಿನ್ ಸೆನ್ಸಿಟಿವಿಟಿ, ರ್ಯಾಶಸ್, ಇರಿಟೇಷನ್ ಸ್ಕಿನ್, ಆಕ್ನೀಸ್, ಟ್ರಾನ್ಸಿಯಂಟ್ ಸ್ವೆಟಿಂಗ್, ಸುಮ್ನೆ ಸ್ವೆಟ್ ಆಗೋದು, ಇನ್ಸುಲಿನ್ ರೆಸಿಸ್ಟೆಂಟ್, ಥೈರಾಯ್ಡ್ ಲೆವೆಲ್ ಡಿಸ್ಟರ್ಬ್ ಆಗತ್ತೆ, ಟೆಂಡೆನ್ಸಿ ಟು ಪುಟ್ ಆನ್ ವೇಟ್ ಆಗತ್ತೆ. ಸೊ ಪಿಟ್ಯುಟರಿ ಫಂಕ್ಷನ್ಸ್ ಏನಾದ್ರೂ ಡಿಸ್ಟರ್ಬ್ ಆಯ್ತು ಬಾಡಿಯಲ್ಲಿ ಅಂತ ಅಂದ್ರೆ ನಮಗೆ ಇರಿಟೇಷನ್ ಆಗತ್ತೆ, ಸ್ಕಿನ್ ಡ್ರೈನೆಸ್ ಅಥವಾ ಇರಿಟೇಷನ್ ಆಗತ್ತೆ, ಪಿಂಪಲ್ಸ್ ಮೊಡವೆಗಳು ಬರುತ್ತೆ, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀವಿ, ಇನ್ಸುಲಿನ್ ರೆಸಿಸ್ಟೆಂಟ್ ಕಮ್ಮಿ ಆಗತ್ತೆ, ಥೈರಾಯ್ಡ್ ಡಿಸ್ಬ್ಯಾಲೆನ್ಸ್ ಆಗತ್ತೆ ಬಾಡಿಯಲ್ಲಿ, ವೆಯ್ಟ್ ಪುಟ್ ಆನ್ ಆಗ್ತೀವಿ, ಸೈಕಲ್ಸ್ ಡಿಸ್ಟರ್ಬ್ ಆಗತ್ತೆ. ಇದು ಪಿಟ್ಯುಟರಿ ಫಂಕ್ಷನ್ಸ್. ಇನ್ನೊಂದು ಓವರಿ ಫಂಕ್ಷನ್ಸ್. ಓವರಿ ಫಂಕ್ಷನ್ಸ್ ಏನು ಅಂತಂದ್ರೆ ವಾಲ್ ಥಿಕ್ನೆಸ್ ಡಿಸ್ಟರ್ಬೆನ್ಸ್ ಇರುತ್ತೆ. ವಾಲ್ ಥಿಕ್ನೆಸ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ಗರ್ಭಕೋಶದ ವಾಲ್ ಇದೆಲ್ಲ ಅದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಿರೋದು. ಓವಮ್ ಫಾರ್ಮೇಶನ್ ಆಗತ್ತೆ, ಅಂದ್ರೆ ಅದೇನ್ ಎಗ್ಸ್ ರಿಲೀಸ್ ಆಗತ್ತಲ್ಲ, ಆ ಓವಮ್ದು ಎಗ್ಸ್ ಬಂದ್ಬಿಟ್ಟು ರೌಂಡ್ ಇನ್ ಶೇಪ್ ಇರೋದಿಲ್ಲ, ಇರ್ರೆಗ್ಯುಲರ್ ಸೈಜ್ ಅಲ್ಲಿ ಇರುತ್ತೆ. ಇಲ್ ಫಾರ್ಮ್ಡ್ ಓವಮ್ ಇರುತ್ತೆ, ಒಂದು ಅರ್ಧ ಬೆಳವಣಿಗೆ ಆಗಿರುತ್ತೆ, ಇನ್ನೊಂದು ಮೆಚುರಿಟಿ ಇರಲ್ಲ. ಅದು ಬಂದ್ಬಿಟ್ಟು ಕನ್ಸೀವ್ ಆಗ್ಲಿಕ್ಕೆ ಹೆಲ್ಪ್ ಆಗಲ್ಲ, ಫರ್ಟಿಲೈಸ್ಡ್ ಕೆಪಾಸಿಟಿ ಇರಲ್ಲ, ಇನೆಬಿಲಿಟಿ ಟು ಫರ್ಟಿಲೈಸ್ ಇರುತ್ತೆ, ಅದು ಪ್ಲಾಂಟ್ ಆಗಲ್ಲ. ಅಂದ್ರೆ ಪ್ಲಾಂಟ್ ಆಗಲ್ಲ ಅಂತಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಓವ ಬಿಟ್ಟಾಗ ಗರ್ಭಕೋಶದ ಜೊತೆ ಇದು ಫಾರ್ಮೇಶನ್, ಎಗ್ ಫಾರ್ಮೇಶನ್ ಆದ ಗರ್ಭಕೋಶದ ಮೇಲ್ಭಾಗಕ್ಕೆ ಹೋಗ್ಬಿಟ್ಟು ಅದು ಫಿಕ್ಸ್ ಆಗ್ಬೇಕು, ದಟ್ ಇಸ್ ಇಂಪ್ಲಾಂಟ್. ಸೊ ಇದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಇಂಪ್ಲಾಂಟ್ ಆಗಲ್ಲ, ಸೊ ಫಿಕ್ಸ್ ಆಗೋದಿಲ್ಲ. ಹಾಗಾಗಿ ನೀವು ಕನ್ಸೀವ್ ಆಗಕ್ ಸಾಧ್ಯತೆ ಸ್ವಲ್ಪ ಕಮ್ಮಿ. ಮತ್ತೆ ನಾರ್ಮಲ್ ಆಗಿ ಸೈಕಲ್ ಡಿಸ್ಟರ್ಬೆನ್ಸ್ ಇರುತ್ತೆ. ಅಡ್ರಿನಲ್ ಫಂಕ್ಷನ್ಸ್, ಎಲ್ರಿಗೂ ನಾನು ಆಲ್ರೆಡಿ ಹೇಳ್ದಂಗೆ ಅಡ್ರಿನಲ್ ಫಂಕ್ಷನ್ ಬಂದ್ಬಿಟ್ಟು ಮೇಲ್ ಹಾರ್ಮೋನ್ಸ್ ನ ಜಾಸ್ತಿ ಮಾಡತ್ತೆ. ಟೆಸ್ಟೋಸ್ಟಿರಾನ್ ಲೆವೆಲ್ ನ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡುತ್ತೆ, ಫಿಮೇಲ್ ಹಾರ್ಮೋನ್ಸ್. ಅದರಿಂದ ಚೀಕ್ಸ್ ಅಲ್ಲಾಗ್ಲಿ, ಅಪ್ಪರ್ ಲಿಪ್ ಆಗ್ಲಿ, ಸ್ಟಮಕ್ ಆಗ್ಲಿ, ಚೆಸ್ಟ್ ಆಗ್ಲಿ, ಈ ತರ ನಮ್ಗೆ ಕೂದಲುಗಳು ಜಾಸ್ತಿ ಇರುತ್ತೆ, ಬಾಲ್ಡ್ನೆಸ್, ಕೂದಲು ಫುಲ್ ಕಮ್ಮಿ ಆಗುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರುತ್ತೆ, ಮತ್ತೆ ಮೂಡ್ ಚೇಂಜಸ್, ಮೂಡ್ ಸ್ವಿಂಗ್ಸ್ ಅಂತೆ. ನಗ್ತಾನೆ ಇರ್ತಾರೆ, ಇದಕ್ಕಿದಂಗೆ ಕೋಪ ಬರುತ್ತೆ, ಅವ್ರಿಗೆ ಅರ್ಥನೇ ಆಗೋದಿಲ್ಲ ಯಾವ್ದಕ್ ಕೋಪ ಮಾಡ್ಕೋತಾರೋ, ಯಾವ್ದಕ್ ನಗ್ತಿರ್ತಾರೋ. ಸೊ ವಿ ಕಾಲ್ ಇಟ್ ಆಸ್ ಮೂಡ್ ಸ್ವಿಂಗ್ಸ್. ಇದು ಜಾಸ್ತಿ ಇರುತ್ತೆ ಅಡ್ರಿನಲ್ ಫಂಕ್ಷನ್ಸ್ ಇದ್ದಾಗ. ಸೊ ನಾವು ಸಿಂಪ್ಟಮ್ಸ್ ಆಫ್ PCOS ನೋಡೋಣ. ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಸೊ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗೋದಿಲ್ಲ. ಸೊ ಪೀರಿಯಡ್ಸೇ ಇರೋದಿಲ್ಲ, ಅಥವಾ ಪೀರಿಯಡ್ಸ್ ಇದ್ರೂ ಅದು ಕರೆಕ್ಟ್ ಆಗಿರಲ್ಲ. ಇನ್ನೊಂದು ಸಿಕ್ಕಾಪಟ್ಟೆ ಜಾಸ್ತಿ ಇರತ್ತೆ, ಇಲ್ಲ ಆಗದೇ ಇಲ್ಲ. ಯಾಕಿದ ಕಾರಣ ಏನಪ್ಪಾ ಅಂತಂದ್ರೆ ಎಗ್ಗು ಮೆಚೂರ್ ಆಗಿರಲ್ಲ, ಇಟ್ ಇಸ್ ಇಮ್ಮೆಚೂರ್ ಆಫ್ ಓವರಿಯನ್ ಎಗ್ ಇರೋದ್ರಿಂದ ಅದು ಓವ್ಯುಲೇಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ. ಮತ್ತೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಒಂದೇ ತಿಂಗಳಲ್ಲಿ 10 ಫಾಲಿಕ್ಯುಲರ್ ಸಿಸ್ಟಮ್ ಪ್ರೊಡ್ಯೂಸ್ ಮಾಡುತ್ತೆ. ತಿಂಗ್ಳಿಗೆ 1 ಪ್ರೊಡ್ಯೂಸ್ ಮಾಡಿದ್ರು ಸಾಕು, ಇದು 10 ಪ್ರೊಡ್ಯೂಸ್ ಮಾಡುತ್ತೆ. ಅದ್ರಿಂದ ಆ 10ರಲ್ಲಿ 10 ಯಾವ್ದು ಮೆಚೂರ್ ಆಗಿರಲ್ಲ. ಅದ್ರಿಂದ ನಮ್ಗೆ ಪೀರಿಯಡ್ಸ್ ಮತ್ತೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗಕ್ ಚಾನ್ಸಸ್ ಇದೆ. ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಇಂಪ್ರಾಪರ್ ಎಗ್ ಅಥವಾ ಮೆಚೂರ್ ಇಲ್ದೇ ಇರೋ ಎಗ್ ಏನಾದ್ರು ಇತ್ತು ಅಂತಂದ್ರೆ ಆ ಟೈಮ್ ಅಲ್ಲಿ ಕನ್ಸೀವ್ ಆಗೋದಿಲ್ಲ, ಇದು ಇನ್ಫರ್ಟಿಲಿಟಿಗೆ ಲೀಡ್ ಮಾಡತ್ತೆ. ಇದು ಬಂದ್ಬಿಟ್ಟು ಪೀರಿಯಡ್ಸ್ ಆಗಿರ್ಬೋದು ಅಥವಾ ಇನ್ಫರ್ಟಿಲಿಟಿ ಕಾರಣಕ್ಕೆ ಕೆಲವೊಂದು ಕಾರಣಗಳಿರ್ಬೋದು. ಎರಡನೇದು ಬಂದ್ಬಿಟ್ಟು ಸ್ಕಿನ್ ಮತ್ತೆ ಹೇರ್. ಫೇಶಿಯಲ್ ಹೇರ್ಸ್ ಸಿಕ್ಕಾಪಟ್ಟೆ ಕೆಲವರು ನೋಡಿರ್ಬೋದು, ಸಿಕ್ಕಾಪಟ್ಟೆ ಮುಸ್ಟಾಚ್ ಬರೋ ಜಾಗದಲ್ಲಿ ಬಂದಿರತ್ತೆ, ಅಥವಾ ಇಲ್ಲಿ ಮೀಸೆ ತರ ಬಂದಿರತ್ತೆ, ಬಾಡಿ ಹೇರ್ಸ್ ಜಾಸ್ತಿ ಆಗಿರತ್ತೆ. ಸೊ ಇದೇನಕ್ಕೆ? ಬಿಕಾಸ್ ಆಫ್ ಮೇಲ್ ಹಾರ್ಮೋನ್ಸ್ ಪ್ರೊಡಕ್ಷನ್, ಆಂಡ್ರೋಜನ್ಸ್ ಜಾಸ್ತಿ ಇರುತ್ತೆ ಪ್ರೊಡಕ್ಷನ್ ಅವ್ರಿಗೆ, ಹಂಗಾಗಿ ಅವ್ರಿಗಿರತ್ತೆ. ಕೆಲವ್ರಿಗೆ ಸಿಕ್ಕಾಪಟ್ಟೆ ದಪ್ಪ ಮೊಡವೆಗಳು ತುಂಬಾ ದೊಡ್ಡದು, ಮುಟ್ದಾಗೆಲ್ಲ ನೋವಾಗತ್ತೆ, ಇಷ್ಟಿಷ್ಟು ದಪ್ಪಗಳಿರತ್ತೆ. ಅದು ಮುಖದಲ್ಲಿ ಪಿಂಪಲ್ಸ್ ಬರೋ ಅಂತದ್ದು, ಬಾಡಿಯಲ್ಲಿ ಬರುತ್ತೆ. ಮತ್ತೆ ಕೂದ್ಲು ಉದ್ರಕ್ ಶುರು ಆಗತ್ತೆ ಅವ್ರಿಗೆ, ಅಲೋಪೇಶಿಯಾ ತರ, ಬಾಲ್ಡ್ನೆಸ್ ತರ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದ್ ಬಂದ್ಬಿಟ್ಟು ಸ್ಕಿನ್ ಪ್ಯಾಚಸ್ ಇರುತ್ತೆ, ಅಲ್ಲಲ್ಲಿ ಕಪ್ ಪ್ಯಾಚಸ್ ಕಾಣಿಸ್ಕೊಳ್ಳುತ್ತೆ. ಸೊ
ಈ PCOS ಇದ್ದವ್ರಿಗೆ ಹೇರ್ ಮತ್ತೆ ಸ್ಕಿನ್ ಕೂಡ ಪ್ರಾಬ್ಲಮ್ಗಳು ಚಾನ್ಸಸ್ ಇರುತ್ತೆ. ಅವ್ರಿಗೆ ಒಂಥರ ಪಿಗ್ಮೆಂಟೇಶನ್ ಇರುತ್ತೆ. ಆ ಪಿಗ್ಮೆಂಟೇಶನ್ ಒಂದು ವೆರಿ ಡಾರ್ಕ್ ಸ್ಕಿನ್ ಪ್ಯಾಚಸ್ ತರ ಇರುತ್ತೆ. ಮತ್ತೆ ಮೆಂಟಲ್ ಮತ್ತೆ ಎಮೋಷನಲ್ ಹೆಲ್ತ್ ಬಗ್ಗೆ ಮಾತಾಡೋಣ. ಸೊ ಫಿಸಿಕಲ್ ಬಗ್ಗೆ ಆಯ್ತು, ಇವಾಗ ನಾವು ಮೆಂಟಲಿ ಮಾತಾಡೋಣ. ಅವ್ರದ್ದು ಮೂಡ್ ಸ್ವಿಂಗ್ಸ್ ಆಗಿರುತ್ತೆ. ನಾನು ಹೇಳಿದ್ನಲ್ಲ, ನಗ್ನಾಗ್ತಾನೆ ಇರ್ತಾನೆ, ಸಡನ್ ಆಗಿ ಅವ್ರಿಗೆ ಯಾವಾಗ ಕೋಪ ಬರುತ್ತೆ ಅಂತಾನು ಅರ್ಥ ಮಾಡ್ಕೊಳಕ್ ಆಗಲ್ಲ. ಒಂಥರ ಬೇಜಾರು ಅವ್ರಿಗೆ. ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಆ ಡಿಪ್ರೆಷನ್ ಅಂದ್ರೆ ಯಾವ್ದ್ರಲ್ಲೂ ಆಸಕ್ತಿ ತೋರ್ಸ್ಕೊಳ್ಳೋದಿಲ್ಲ. ಏನಾದ್ರೂನು ಸರಿ ಓಕೆ ಓಕೆ ಅಂತ ಇರ್ತಾರೆ. ಅವ್ರಿಗೆ ಇಷ್ಟ ಅವ್ರಿಗೆ ಏನಾದ್ರು ಫಿಲ್ಮ್ ನೋಡಕ್ ಹುಚ್ಚಿದ್ರುನು, ಅವ್ರಿಗೆ ಇಷ್ಟ ಬಂದಿರೋ ಫಿಲ್ಮ್ ಬಂದ್ರುನು ಕೆಲವೊಬ್ರಿಗೆ ನೋಡಕ್ ಇಷ್ಟ ಪಡಲ್ಲ. ಮತ್ ಸಣ್ಣ ಆಂಗ್ಸೈಟಿ ಇರುತ್ತೆ. ಅಯ್ಯಯ್ಯೋ ಇದ್ ನಾನ್ ಮಾಡ್ಬೇಕಾಗಿತ್ತು, ನಾನ್ ಮಾಡಿಲ್ಲ, ಇವತ್ ಅಲ್ಲಿಗೆ ಹೋಗ್ಬೇಕಾಗಿತ್ತು, ಹೋಗಕ್ಕಾಗಿಲ್ಲ. ಸಣ್ಣ ವಿಷಯಕ್ಕೂ ಒಂಥರ ಗಾಬರಿ ಪಡೋದು, ಆಂಗ್ಸೈಟಿ ಆಗೋದು. ಸೊ ಇದು ಎಮೋಷನಲಿ ಮತ್ತೆ ಮೆಂಟಲಿ ಡಿಸ್ಟರ್ಬೆನ್ಸ್. ಇನ್ನೊಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ PCOS ಅಲ್ಲಿ. ಅಂದ್ರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ಸ್ಲೀಪ್ ಆಪ್ನಿಯಾ. ಅಂದ್ರೆ ನಿದ್ದೆ ಮಾಡ್ಲಿಕ್ಕೆ ಅಂತ ಹೋಗ್ತಾರ ಅವರು, ಬಟ್ ಮಾಡ್ತಿದ್ದಂಗೆ ಸಡನ್ ಆಗಿ ಎಚ್ಚರಿಕೆ ಆಗತ್ತೆ. ಮ್ಯಾಕ್ಸಿಮಮ್ ಅವ್ರಿಗೆ ನೀವು ಮಾತಾಡಿಸಿದಾಗ ಅಥವಾ ಕೇಳಿದಾಗ 5-10 ನಿಮಿಷ ಅಷ್ಟೇ ಡಾಕ್ಟರ್, ಆಮೇಲೆ ಎಚ್ಚರಿಕೆ ಆಗತ್ತೆ. ಅದ್ರಿಂದ ನಂಗೆ ಒಂಥರ ಉಸಿರು ಬಿಗ್ದಂಗ್ ಆಗತ್ತೆ. ಸೊ ನಂಗೆ ನಿದ್ದೆನೆ ಕರೆಕ್ಟ್ ಆಗಿ ಬರ್ತಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಇವೆಲ್ಲ ಪ್ರಾಬ್ಲಮ್ಸ್ ಬಂದ್ಬಿಟ್ಟು PCOS ಸ್ನೇಹಿತರೆ. ಪೀರಿಯಡ್ಸ್ ಇರೆಗ್ಯುಲಾರಿಟಿ ಇರುತ್ತೆ, ಮಕ್ಳ ಆಗದೆ ಇರೋ ತರ ಚಾನ್ಸಸ್ ಇರುತ್ತೆ, ಇನ್ಫರ್ಟಿಲಿಟಿ ಇರುತ್ತೆ, ಕೂದ್ಲು ಉದ್ರತ್ತೆ, ಚರ್ಮ ರೋಗಕ್ಕೆ ಇದ್ ಮಾಡುತ್ತೆ, ಮೆಂಟಲಿ ಅವ್ರು ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿರ್ತಾರೆ, ನಿದ್ದೆ ಕರೆಕ್ಟ್ ಆಗಿ ಆಗೋದಿಲ್ಲ. ಸೊ ನೆಕ್ಸ್ಟ್ ಕಾಂಟ್ರೆಂಪ್ರರಿ ಟ್ರೀಟ್ಮೆಂಟ್. ಸೊ ಮಾಡ್ರನ್ ಅಲ್ಲಿ ಏನ್ ಮಾಡ್ತಾರೆ ಈ ಮೆಡಿಸಿನ್ಸ್ಗೆ? ಕರೆಕ್ಟ್, ಅವರು ಹಾರ್ಮೋನ್ಸ್ ಥೆರಪಿ ಕೊಡ್ತಾರೆ. HRT ಅಂತ ವಾಸ್ ಲಿಂಕ್ ಟು ಕ್ಯಾನ್ಸರ್ ಕಾಸಿಂಗ್. ಈ ಹಾರ್ಮೋನಲ್ ಥೆರಪಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಏನಾಗತ್ತೆ ಸ್ನೇಹಿತರೆ? ಕಂಟಿನ್ಯೂಸ್ ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರಕ್ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾವು ಹೈ ಡೋಸ್ ಆಫ್ ಆಂಟಿ ಡಯಾಬಿಟಿಕ್ ಡ್ರಗ್ಸ್ ಯೂಸ್ ಮಾಡ್ತೀವಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ. ಈ PCOS ಅಥವಾ PCOD ಇರೋರಿಗೆ ತುಂಬಾ ಜನ ಟ್ರೀಟ್ಮೆಂಟ್ ಯಾರಾದ್ರೂ ತಗೊಂಡಿದ್ರೆ ಅವ್ರಿಗೆ ಮಾಡ್ರನ್ ಅಲ್ಲಿ ಬಂದ್ಬಿಟ್ಟು ಮೆಟ್ಫಾರ್ಮಿನ್ ಕಾಂಬಿನೇಷನ್ ಡ್ರಗ್ಸ್ ಕೊಡ್ತಾರೆ. ಕರೆಕ್ಟ್, ಇಟ್ ಇಸ್ ಅನ್ ಆಂಟಿ ಡಯಾಬಿಟಿಕ್ ಡ್ರಗ್ಸ್ ವಿಚ್ ಟ್ರೀಟ್ಸ್ ಇರೆಗ್ಯುಲರ್ ಸೈಕಲ್ಸ್ ನ ಟ್ರೀಟ್ ಮಾಡ್ಲಿಕ್ಕೆ ಮತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಅಸಿಸ್ಟ್ ಮಾಡುತ್ತೆ. ಇದು ಸಿಂಪಲ್ ಡೋಸಸ್ ಅಲ್ಲಿ ಕೊಡಲ್ಲ, ಹೈ ಡೋಸಸ್ ಅಲ್ಲಿ ಅವ್ರು ಕೊಟ್ಟಿರ್ತಾರೆ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ಕರೆಕ್ಟ್ ಮಾಡ್ಲಿಕ್ಕೆ ಎಕ್ಸಾಂಪಲ್ ಇವಾಗ ನಾವು ಥೈರಾಯ್ಡ್ ಪ್ರಾಬ್ಲಮ್ ಸರ್ವಸಾಮಾನ್ಯ, ತುಂಬಾ ಜನಕ್ಕೆ ಇದ್ದೇ ಇರುತ್ತೆ ಥೈರಾಯ್ಡ್ ಇಶ್ಯೂಸ್. ಆ ಥೈರಾಯ್ಡ್ ಕರೆಕ್ಷನ್ಗೋಸ್ಕರ ನಾವು ಟ್ಯಾಬ್ಲೆಟ್ಸ್ ತಗೋತೀವಿ. ಏನಕ್ಕೆ? ಥೈರಾಯ್ಡ್ ಫಂಕ್ಷನ್ ಕರೆಕ್ಟ್ ಆಗ್ಲಿ, ಅದರಿಂದ ಆದ್ರೂ ಸೈಕಲ್ಸ್ ಕರೆಕ್ಟ್ ಆಗತ್ತಾ ಅಂತ. ಸೊ ಲೈಕ್ ಇಟ್ ಇಸ್ ಕಂಟಿನ್ಯೂಷನ್ ಯೂಸ್ ಆಫ್ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಇರುತ್ತೆ. ಇನ್ನೊಂದು ಮಲ್ಟಿಪಲ್ ಡ್ರಗ್ಸ್ ಟು ಟ್ರೀಟ್ ಮೆನಿ ಸಿಂಪ್ಟಮ್ಸ್. ಅಂದ್ರೆ ಬೇರೆ ಬೇರೆ ಡ್ರಗ್ಸ್ ನ ಯೂಸ್ ಮಾಡಿರ್ತೀವಿ ಬೇರೆ ಬೇರೆ ಸಿಂಪ್ಟಮ್ಸ್ ನ ತಗೊಳಕ್ಕೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕಾಂಟೆಂಪ್ರರಿ ಸಿಕ್ಕಾಪಟ್ಟೆ ಮಾತ್ರೆಗಳಿರತ್ತೆ, ಸಿರಪ್ ಇರತ್ತೆ ಇನ್ ಒಂದೇ, ಮತ್ತೆ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಕೂಡ ಇದ್ರಲ್ಲಿ ಇರತ್ತೆ. ಸೊ ಇದ್ರದೆಲ್ಲ ಇದ್ ಮಾಡಿ ನಮ್ ಎಲಿಮೆಂಟ್ಸ್ ವೆಲ್ನೆಸ್ ಒಂದು ನೋವೆಲ್ ಫಾರ್ಮುಲೇಷನ್ ಜೊತೆ ಬಂದಿರೋ ಒಂದ್ ಬ್ರಾಂಡ್ ಇದನ್ನೆಲ್ಲ ಕರೆಕ್ಷನ್ ಮಾಡ್ಲಿಕ್ಕೆ PCODಗೆ PCOS ನ ಕರೆಕ್ಷನ್ ಮಾಡ್ಲಿಕ್ಕೆ ಬಂದಿರೋದು ಸೈಕ್ಲೋವಾ. ಎಸ್, ಇಟ್ಸ್ ಅನ್ ಎಲಿಮೆಂಟ್ಸ್ ವೆಲ್ನೆಸ್ ಸೈಕ್ಲೋವಾ. It is a time-tested Ayurvedic formula for women in reproductive age. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು reproductive age ಅಲ್ಲಿ ಫಾರ್ಮುಲೇಷನ್ ಗೋಸ್ಕರ ಮಾಡಿರೋದು. ಇಟ್ ಇಸ್ ಅನ್ ಎಕ್ಸಲೆಂಟ್ ಪ್ರಾಡಕ್ಟ್ ನಮ್ದು, ವಿಚ್ ರೆಗ್ಯುಲೇಟ್ಸ್ ಮಂತ್ಲಿ ಸೈಕಲ್ಸ್, ರೆಗ್ಯುಲೇಟ್ ಮಾಡಕ್ ಹೆಲ್ಪ್ ಮಾಡತ್ತೆ. ಆಮೇಲೆ ಪ್ರೊಡಕ್ಷನ್ ಆಫ್ ಓವಮ್ ನ ಕರೆಕ್ಷನ್ ಮಾಡೋದ್ರಲ್ಲಿ, ಓವಮ್ ಅಂತಂದ್ರೆ ಇಲ್ಲಿ ಎಗ್, ಇದನ್ನ ಕರೆಕ್ಷನ್ ಮಾಡತ್ತೆ. ಅಂಡ್ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಸೈಕ್ಲೋವಾ. ಅಂದರೆ ಸೈಕಲ್ಸ್ ನ ರೆಗ್ಯುಲರ್ ಮಾಡತ್ತೆ, ಮಂತ್ಲಿ ಸೈಕಲ್ಸ್ ನ ಕರೆಕ್ಟ್ ಮಾಡಿ ಎಗ್ಸ್ ಪ್ರಾಪರ್ ಆಗಿ ಪ್ರೊಡಕ್ಷನ್ ಮಾಡುತ್ತೆ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದಂಗೆ PCOD ಮತ್ತೆ PCOS ಅಲ್ಲಿ ಎರಡು ವ್ಯತ್ಯಾಸ, ಎರಡು ಕಾಮನ್. ಒಂದು ಓವರೀಸು, ಇನ್ನೊಂದು ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಸೊ ಸಿಂಡ್ರೋಮ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಎಗ್ಸ್ ಡಿಸೀಸ್ ಅಲ್ಲಿ ಫಸ್ಟ್ ಎಗ್ಸ್ ಫಾರ್ಮೇಶನ್ ಆಗಿರುತ್ತೆ, ಬಟ್ ಸಮ್ ಟೈಮ್ ಮಾತ್ರ ಅದು ಡಿಸ್ಟರ್ಬ್ ಆಗಿರುತ್ತೆ. ಅದನ್ನ ಕರೆಕ್ಷನ್ ಮಾಡಿದ್ರೆ ಅವರು ಕರೆಕ್ಟ್ ಅವ್ರು ಕನ್ಸೀವ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಬಟ್ ಸಿಂಡ್ರೋಮ್ ಅಲ್ಲಿ ಏನಿರುತ್ತೆ,
ಒಂದೇ ತಿಂಗಳಲ್ಲಿ 10 ಸಿಸ್ಟು 10 ಓವರೀಸು ಎರಪ್ಟ್ ಆಗತ್ತೆ. ಅದ್ರಲ್ಲಿ ಒಂದು ಪ್ರಾಪರ್ ಆಗಿ ಮೆಚೂರ್ ಆಗಿರೋದಿಲ್ಲ, ಇನ್ನೊಂದು ಪ್ರೀ ಮೆಚೂರ್ ಆಗಿರುತ್ತೆ, ಇನ್ನೊಂದು ಇಲ್ ಫಾರ್ಮ್ಡ್ ಇರುತ್ತೆ. ಇಲ್ ಫಾರ್ಮ್ಡ್ ಅಂದ್ರೆ ಕ್ಲೀನ್ ಆಗಿ ಅದ್ರ ಶೇಪ್ ಇರಲ್ಲ, ಆ ಶೇಪ್ ಬಿಟ್ಟು ಬೇರೆ ಶೇಪ್ ನ ಫಾರ್ಮೇಶನ್ ಆಗಿರುತ್ತೆ. ಆ ಟೈಮ್ ಅಲ್ಲಿ ಅದು ಏನ್ ಮಾಡತ್ತೆ, ಕನ್ಸೀವ್ ಆಗ್ಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ. ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೋಸ್ಕರ ನಮ್ದು ಮೆನ್ಸ್ಟ್ರಲ್ ಸೈಕಲ್ ಮತ್ತೆ ಓವಮ್ ಫಾರ್ಮ್ ಕರೆಕ್ಟ್ ಆಗ್ಲಿಕ್ಕೆ ನಮ್ದು ಯೂನಿಕ್ ಪ್ರಾಡಕ್ಟ್ ಬಂದಿರೋದು ಯಾವುದು ಅಂದ್ರೆ ಸೈಕಲೋವಾ ಫಾರ್ಮುಲೇಷನ್ ಫಾರ್ ವುಮೆನ್ ಇನ್ ರೀಪ್ರೊಡಕ್ಟಿವ್ ಏಜ್ ಅಲ್ಲಿ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಲೆಟ್ಸ್ ಸಿ ಫ್ಯೂ ಆಫ್ ಸೂಪರ್ ಸ್ಟಾರ್ ಹರ್ಬ್ಸ್. ಸೊ ಸೂಪರ್ ಸ್ಟಾರ್ ಹರ್ಬ್ ಯಾವ್ದ್ಯಾವ್ದು ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ನಮ್ ಸೈಕ್ಲೋವಾದಲ್ಲಿರೋದು ಕಾಂಚನಾರ. ಕರೆಕ್ಟ್. ಕಾಂಚನಾರ ಇಸ್ ಒನ್ ಆಫ್ ದ ಬೆಸ್ಟ್ ಹರ್ಬಲ್ ಡ್ರಗ್ಸ್. ಯಾವ್ದ್ರಲ್ಲಿ? ಇನ್ ಗ್ಲ್ಯಾಂಡುಲಾರ್ ಸ್ವೆಲ್ಲಿಂಗ್ ಅಲ್ಲಿ. ಗ್ಲ್ಯಾಂಡುಲಾರ್ ಸ್ವೆಲ್ಲಿಂಗ್ ಅಲ್ಲಿ ಮತ್ತೆ ಮೆನ್ಸ್ಟ್ರಲ್ ಮತ್ತೆ ವೆಜೈನಲ್ ಡಿಸಾರ್ಡರ್ಸ್ ಆಸ್ ಚರಕ ಸಂಹಿತದಲ್ಲಿ ಹೇಳ್ದಂಗೆ. ಸೊ ಏನಾಗತ್ತೆ ಇದು ವೆಜೈನಲ್ ಅಂತಂದ್ರೆ, ತುಂಬಾ ಜನ ಗೊತ್ತಿರಬಹುದು, ವೆಜೈನಾದಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ, ಊದ್ಕೊಂಡಿರತ್ತೆ, ಅದು ಕರೆಕ್ಷನ್ ಆಗಿರೋದಿಲ್ಲ. ಸೊ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೆ ನಮ್ ಕಾಂಚನಾರ ಹೆಲ್ಪ್ ಮಾಡುತ್ತೆ. ಸೈಕಲ್ಸ್ ಇರ್ರೆಗ್ಯುಲಾರಿಟಿ ಇರುತ್ತೆ, ಸೈಕಲ್ಸ್ ಇರ್ರೆಗ್ಯುಲಾರಿಟಿನ ಕರೆಕ್ಷನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಯೂಸ್ಫುಲ್ ಇನ್ ಥೈರಾಯ್ಡ್ ಕಾಂಪ್ಲಿಕೇಶನ್. ಥೈರಾಯ್ಡ್ ಇಂದ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ನ ಕರೆಕ್ಷನ್ ಮಾಡೋದ್ರಲ್ಲಿ ಇದು ಹೆಲ್ಪ್ಫುಲ್ ಆಗತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ಯೂಸ್ಫುಲ್ ಇನ್ ಮೆನೊರೇಜಿಯಾ. ಈ ಮೆನೊರೇಜಿಯಾ ಅಂತ ಅಂದ್ರೆ ಏನು? ತುಂಬಾ ಜನಕ್ಕೆ ಪೀರಿಯಡ್ಸ್ ಆಗತ್ತೆ, ಸಿಕ್ಕಾಪಟ್ಟೆ ಜಾಸ್ತಿ ಬ್ಲೀಡಿಂಗ್ ಇರುತ್ತೆ, ಕಂಟ್ರೋಲೇ ಆಗಲ್ಲ, ಹೊಟ್ಟೆ ನೋವು, ಸೊಂಟ ನೋವು, ಆ ನೋವು ಈ ನೋವು, ಅದ್ರಲ್ಲಿ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಇರುತ್ತೆ. ಸೊ ಕಾಂಚನಾರ ರೆಗ್ಯುಲರ್ಲಿ ಯೂಸ್ ಮಾಡಿರೋದ್ರಿಂದ ಅದು ಮೆನೊರೇಜಿಯಾದಲ್ಲಿ ಅದು ಹೆಲ್ಪ್ ಮಾಡತ್ತೆ ಕಾಂಚನಾರ. ಟ್ರೀಟಿಂಗ್ ಸಿಸ್ಟ್, ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಾರ್ಮಲ್ ಸಿಸ್ಟ್ಗೂ ಮತ್ತೆ ನೀರ್ ತುಂಬಿರೋ ಸಿಸ್ಟ್ಗೂ ವ್ಯತ್ಯಾಸ ಇದೆ. ಆ ನೀರ್ ತುಂಬಿರೋ ಸಿಸ್ಟ್ ಬಂದ್ಬಿಟ್ಟು ಅದನ್ನ ಕರೆಕ್ಷನ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ ಕಾಂಚನಾರ ಇಸ್ ಅ ವೆರಿ ಗುಡ್ ಇನ್ ಟ್ರೀಟಿಂಗ್ ಒಬೇಸಿಟಿ. ಕರೆಕ್ಟ್. ಇಟ್ ಹೆಲ್ಪ್ಸ್ ಇನ್ ರಿಡಕ್ಷನ್ ಆಫ್ ವೇಟ್. ಸೊ ಇದ್ರಲ್ಲಿ ನಾವೇನೇನ್ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಕಾಂಚನಾರ ಇಸ್ ಒನ್ ಆಫ್ ದ ಸೂಪರ್ ಹರ್ಬ್ಸ್ ವಿಚ್ ಹೆಲ್ಪ್ಸ್ ಇನ್ ವೆಯ್ಟ್ ರಿಡಕ್ಷನ್, ವಿಚ್ ಹೆಲ್ಪ್ಸ್ ಇನ್ ಟ್ರೀಟಿಂಗ್ ಯುವರ್ ಸಿಸ್ಟ್, ಮತ್ತೆ ಹೆವಿ ಬ್ಲೀಡಿಂಗ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಥೈರಾಯ್ಡ್ ಕಾಂಪ್ಲಿಕೇಶನ್ಸ್, ಥೈರಾಯ್ಡ್ ಇಂದ ಏನಾದ್ರೂ ಡಿಸ್ಟರ್ಬೆನ್ಸ್ ಇದ್ರೆ ಥೈರಾಯ್ಡ್ ಕರೆಕ್ಷನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ವೆಜೈನಲ್ ಇನ್ಫೆಕ್ಷನ್ಸ್, ವೆಜೈನೈಟಿಸ್ ಅಥವಾ ಮೆನ್ಸ್ಟ್ರಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ಕರೆಕ್ಷನ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಗ್ಲ್ಯಾಂಡುಲಾರ್ ಸ್ವೆಲ್ಲಿಂಗ್. ಸೊ 3 more herbs ಯಾವ್ದ್ಯಾವ್ದು ಇದ್ರಲ್ಲಿ ಅಂತಂದ್ರೆ ಶಿಗ್ರು, ಎಲ್ರಿಗೂ ಗೊತ್ತಿರಂಗೆ ಇಟ್ಸ್ ನುಗ್ಗೆಕಾಯಿ, ವರುಣ ಮತ್ತೆ ಸಿರೀಷ. ಇವೆಲ್ಲ ಅ ನೋವೆಲ್ ಕಾಂಬಿನೇಷನ್ ವಿಚ್ ವರ್ಕ್ಸ್ ಆನ್ ಪಿಟ್ಯೂಟರಿ, ಥೈರಾಯ್ಡ್ ಅಂಡ್ ಮೆಟಬಾಲಿಸಮ್ ಫಂಕ್ಷನ್. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ ಪಿಟ್ಯೂಟರಿ ಫಂಕ್ಷನ್ ಏನು, ಥೈರಾಯ್ಡ್ ಫಂಕ್ಷನ್ ಏನು, ಮೆಟಬಾಲಿಕ್ ಫಂಕ್ಷನ್ ಏನು. ಇವೆಲ್ಲ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಇನ್ ಕಂಟ್ರೋಲಿಂಗ್ PCOD ಮತ್ತೆ PCOS ಫ್ರೆಂಡ್ಸ್. ಸೊ ನಾವು ಇನ್ನೊಂದು ಕೆಲವೊಂದು ಸೂಪರ್ ಡ್ರಗ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಬಂದ್ಬಿಟ್ಟು ಶುದ್ಧ ಗುಗ್ಗುಲು. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ಯೂರಿಫೈಡ್ ಗುಗ್ಗುಲು ಅಂತ ಹೇಳ್ತಾರೆ. ಇಟ್ ಇಸ್ ಅ ವೆರಿ ಮೇನ್ ಇಂಗ್ರೀಡಿಯೆಂಟ್ಸ್ ಇನ್ ಆಯುರ್ವೇದಿಕ್ ಫಾರ್ಮುಲೇಷನ್. ಈ ಫಾರ್ಮುಲೇಷನ್ ಏನಕ್ಕೆ ಅಂದ್ರೆ, it is processed herbal decoction for its purification and improving impurities. ಸೊ ವೈ ಡು ವಿ ನೀಡ್, ಯಾಕೆ ಬೇಕು ನಾವಿದು? ಇದ್ರ ಅರ್ಥ ಏನ್ ಡಾಕ್ಟ್ರೆ? ನೀವು ಓದ್ಬಿಟ್ರಿ ಫುಲ್ ಆನ್ಲೈನ್, ಅದ್ರ ಅರ್ಥ ಏನು ಅಂತಾನೆ ಗೊತ್ತಿಲ್ಲ ಅಂತಂದ್ರೆ, ಡಿಕಾಕ್ಷನ್ ಅಂತಂದ್ರೆ ಕಷಾಯ. ಇದು ಕಷಾಯ ಆಫ್ ಇಟ್ಸ್ ಪ್ಯೂರಿಫಿಕೇಶನ್ ಅಂತಂದ್ರೆ ಇದು ಕಷಾಯದಲ್ಲಿ ಉತ್ತಮ. ಇದು ಏನ್ ಮಾಡತ್ತೆ ಅಂತಂದ್ರೆ ಒಳಗಡೆ ಇರೋದ್ ಗಲೀಜ್ನ ತೆಗ್ದು ಹಾಕೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಇಂಪ್ರೂವಿಂಗ್ ಇಂಪ್ಯೂರಿಟೀಸ್ ಅಂತಂದ್ರೆ ಒಳಯಲ್ಲಿರೋ ಗಲೀಜನ್ನ ಇಂಪ್ರೂವ್ ಮಾಡಿ ಅದನ್ನ ಕ್ಲೀನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಬಂದ್ಬಿಟ್ಟು ನಾವು ಶುದ್ಧ ಗುಗ್ಗುಲಿ ಬಗ್ಗೆ ತಿಳ್ಕೊಬೇಕಾಗಿರೋದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇದು ಬಾರ್ಕ್ ಆಫ್ ದ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. ಎಕ್ಸ್ಟ್ರಾಕ್ಟೆಡ್ ಅಂಡ್ ಕಲೆಕ್ಟೆಡ್ ಫ್ರಮ್ ಪ್ಲಾಂಟ್ಸ್ ದ ಬಾರ್ಕ್ ಇಂದ ಕಲೆಕ್ಟ್ ಮಾಡಿ ಜರ್ಮ್ಸ್, ಬ್ಯಾಕ್ಟೀರಿಯಾ ಮತ್ತೆ ಡಸ್ಟ್ ಇದೆಲ್ಲದ್ರದ್ದು ಅಂಡ್ ಕಾಸಸ್ ಸೈಡ್ ಎಫೆಕ್ಟ್ಸ್ ಇದನ್ನೆಲ್ಲಾನು ಕಂಟಾಮಿನೇಟ್ ಮಾಡಿ ಕ್ಲೀನ್ ಮಾಡಿ ಇದ್ರದ್ದು ಪ್ಯೂರಿಫಿಕೇಶನ್ ಮಾಡಿ ಅದರದ್ದು ಎಫಿಕಸಿನ ಇನ್ಕ್ರೀಸ್ ಮಾಡ್ತೀವಿ.
ಓಕೆ, ಇದೇನ್ ಮಾಡುತ್ತೆ, ಬೂಸ್ಟ್ ಇದನ್ನ ಗುಗ್ಗುಲುದು ಬಯೋಬಯಾಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಗುಗ್ಗುಲ್ ಎಕ್ಸ್ಟ್ರಾಕ್ಟ್ ಇದು ಏನಕ್ಕೆ ಕೆಲಸ ಮಾಡುತ್ತೆ ಅಂದ್ರೆ, ಇದು ಒಬೆಸಿಟಿಯಲ್ಲಿ ಅಂದ್ರೆ ದಪ್ಪ ಇರೋರಿಗೆ ಸಣ್ಣ ಮಾಡುತ್ತೆ. ಓಕೆ, ಯಾಕೆ ಹೆಂಗೆ ಅಂತಂದ್ರೆ, ಬಿಕಾಸ್ ತ್ರಿಫಲ ಅಂತಂದ್ರೆ ಹರಿತಕಿ, ವಿಭಿತಕಿ, ಆಮ್ಲಕಿ, ಈ 3 ಫಲಗಳಿಂದ ಒಂದು ಪೌಡರ್ ಮಾಡಿರ್ತಾರೆ, ಅದು ತ್ರಿಫಲ. ಈಗ ಆಲ್ರೆಡಿ ನಮ್ದ್ರಲ್ಲಿ ಇಮ್ಯುನೋ 3+ ಇದೆಲ್ಲ, ಅದು ಅದರಲ್ಲಿ ಇದನ್ನ ನಾವು ಡಿಕಾಕ್ಷನ್ ಅಲ್ಲಿ ಇದನ್ನ ಮಾಡಿ ಇದ್ರದ್ದು ಪೊಟೆನ್ಸಿನ ಇನ್ಕ್ರೀಸ್ ಮಾಡ್ತೀವಿ, ಅಂದ್ರೆ ಇದ್ರದ್ದು ಕೆಪಾಸಿಟಿನ ನಾವು ಜಾಸ್ತಿ ಮಾಡ್ತೀವಿ ಟು ಇನ್ಕ್ರೀಸ್ ವೇಟ್ ಲಾಸ್ ಅಲ್ಲಿ. ಸೊ ಸಿಕ್ಕಾಪಟ್ಟೆ ಕೊಲೆಸ್ಟ್ರಾಲ್ ಅಂಶ ಇರುತ್ತೆ ಬಾಡಿಯಲ್ಲಿ, ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ. ಗುಡ್ ಕೊಲೆಸ್ಟ್ರಾಲ್ ಇದ್ರೆ ಒಂದ್ ರೀತಿ ಒಳ್ಳೇದು, ಬಾಡಿನ ನ್ಯೂಟ್ರಲೈಸ್ ಮಾಡುತ್ತೆ, ಬಾಡಿನ ಹೆಲ್ದಿ ಇಡಕ್ ಹೆಲ್ಪ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೆ ಒಬೆಸಿಟಿನ, ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ನ, ಮೂಡ್ ಸ್ವಿಂಗ್ಸ್ ನ ಇದೆಲ್ಲ ಮಾಡುತ್ತೆ. ಸೊ ನಮ್ ಶುದ್ಧ ಗುಗ್ಗುಲು ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಲೆವೆಲ್ ನ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನಮ್ 2ನೇ ಸೂಪರ್ ಸ್ಟಾರ್ ಹರ್ಬ್ ಯಾವ್ದು ಅಂತ ಅಂದ್ರೆ ಶಿಲಾಜತು ಸ್ನೇಹಿತರೆ. ಕರೆಕ್ಟ್. ಇದು ಶಿಲಾಜತು ಬಂದ್ಬಿಟ್ಟು ನ್ಯಾಚುರಲ್ ಸಪ್ಲಿಮೆಂಟ್ ಆಗಿ ಆಯುರ್ವೇದದಲ್ಲಿ 3000 ವರ್ಷಗಳಿಂದ ಯೂಸ್ ಮಾಡ್ತಿದೀವಿ ನಾವು ಶಿಲಾಜತು. ಇದು ಸ್ಪೆಷಲಿ ಹೆಣ್ಮಕ್ಳ ಟಾನಿಕ್ ಅಂತಾನು ನನ್ ಕರಿಬಹುದು. ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಹೆಲ್ತ್ ಬೆನಿಫಿಟ್ಸ್ ಹೆಣ್ಮಕ್ಳ ಮೇಲೆ ಇದು ಜಾಸ್ತಿನೇ ಇದೆ. ಇದೇನ್ ಮಾಡತ್ತೆ ಅಂತಂದ್ರೆ, ಇದ್ರಲ್ಲಿ ಫ್ಲೂಯಿಕ್ ಆಸಿಡ್ ಅಂತ ಇರುತ್ತೆ. ಇದೇನ್ ಮಾಡತ್ತೆ ಅಂತಂದ್ರೆ ನಮ್ ಮೆಟಬಾಲಿಸಮ್ ಅಂತಂದ್ರೆ ನಮ್ ಗಟ್ಸು ಕರುಳುಗಳು ಏನಂತೀವಿ ಅದರದ್ದು ಕೆಪಾಸಿಟಿನ ಇಂಪ್ರೂವ್ ಮಾಡತ್ತೆ. ಹಂಗಾಗಿ ನಮಗ್ ಬೇಕಾಗಿರೋ ನ್ಯೂಟ್ರಿಯನ್ಸ್ ಅಬ್ಸಾರ್ಪ್ಷನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಸೊ ಮಿನರಲ್ಸ್ ಫ್ರಮ್ ಫುಡ್ ಅಬ್ಸರ್ವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಸೊ ಇವೆರಡು ವೆರಿ ಇಂಪಾರ್ಟೆಂಟ್ ನಮ್ಗೆ. ಬೆನಿಫಿಟ್ಸ್ ಏನು ಅಂತಂದ್ರೆ, ರೆಗ್ಯುಲೇಟಿಂಗ್ ಮೆನ್ಸ್ಟ್ರುರೇಷನ್ಸ್, ಸೈಕಲ್ಸ್ ನ ರೆಗ್ಯುಲರ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹಾರ್ಮೋನ್ಸ್ ನ ಅಂದ್ರೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್, ಅದು 2 ಇಂಪಾರ್ಟೆಂಟ್ ಹಾರ್ಮೋನ್ಸ್ ನಮ್ಗೆ ಸೈಕಲ್ಸ್ ರೆಗ್ಯುಲೇಟ್ ಮಾಡೋದ್ರಲ್ಲಿ. ಇವೆರಡು ಹಾರ್ಮೋನ್ಸ್ ನ ಕಂಟ್ರೋಲ್ ಮಾಡಿ ರೆಗ್ಯುಲೇಟ್ ಮಾಡುತ್ತೆ ಮೆನ್ಸ್ಟ್ರಲ್ ಸೈಕಲ್ಸ್. ಪೀರಿಯಡ್ಸ್ ರೆಗ್ಯುಲರ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ ಪೀರಿಯಡ್ಸ್ ಇಂದ ಹೊಟ್ಟೆ ನೋವು ಬಂದ್ಬಿಟ್ಟು ನೋವು ಅಂತ ಒದ್ದಾಡ್ತಾರಲ್ಲ ಸ್ನೇಹಿತರೆ, ಅದ್ರಿಂದ ಇದು ಕಂಟ್ರೋಲ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಹೊಟ್ಟೆ ಹಿಂಡ್ದಂಗ್ ನೋವಾಗತ್ತಲ್ಲ, ಕ್ರಾಂಪ್ಸ್ ಅಂತ ಕರಿತೀವಿ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಎನರ್ಜಿ ಲೆವೆಲ್ ನ ಇನ್ಕ್ರೀಸ್ ಮಾಡುತ್ತೆ. ಸ್ನೇಹಿತರೆ ನೋಟ್ ಮಾಡ್ಕೊಳ್ಳಿ, ಶಿಲಾಜತು ಎನರ್ಜಿ ಲೆವೆಲ್ ಅಂದ್ರೆ ಹೆಣ್ಮಕ್ಳಿಗೆ ಸುಸ್ತಾಗದೆ ಇರಂಗೆ ಕರೆಕ್ಟ್ ಆಗಿ ಅವ್ರದ್ದು ಲೆವೆಲ್ ನ ಮೇಂಟೈನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇಟ್ಸ್ ದ ಬೂಸ್ಟಿಂಗ್ ಆಫ್ ಎನರ್ಜಿ ಲೆವೆಲ್. ನಮ್ ಶಿಲಾಜತು ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ 3000 ವರ್ಷಗಳ ಹಿಂದೆಯಿಂದ ಉಪಯೋಗ ಮಾಡ್ತಿದೀವಿ. ಇದು ಒಂಥರ ಹೆಣ್ಮಕ್ಳ ಟಾನಿಕ್ ಅಂತಾನೆ ಹೇಳ್ಬೋದು, ಸ್ಪೆಷಲಿ ಫಾರ್ ಹೆಣ್ಮಕ್ಳ ಪ್ರಾಬ್ಲಮ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತ ಅಂದ್ರೆ, ಪ್ರಿವೆಂಟಿಂಗ್ ಸರ್ಟನ್ ಟೈಪ್ಸ್ ಆಫ್ ಕ್ಯಾನ್ಸರ್ ಅಲ್ಲಿ ಕೂಡ ಶಿಲಾಜತು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. such as lung cancer, ovarian cancer, breast cancer. ಈ ಶಿಲಾಜತು ಬಂದ್ಬಿಟ್ಟು considered to be toxic to certain types of cancers. ಸೊ ಇದ್ರ ಅರ್ಥ ಏನು ಅಂತಂದ್ರೆ, ನಮ್ ಶಿಲಾಜತು ಬಂದ್ಬಿಟ್ಟು ಟಾಕ್ಸಿಕ್ ಇರುತ್ತೆ ಕೆಲವೊಂದು ಟೈಪ್ ಆಫ್ ಕ್ಯಾನ್ಸರ್ ಅಲ್ಲಿ. ಅದು ಲಂಗ್ ಕ್ಯಾನ್ಸರ್, ಓವರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್. ಬಿಕಾಸ್ ಮೇನ್ಲಿ ಯಾಕೆ ಅಂತಂದ್ರೆ ಹೈ ಅಮೌಂಟ್ಸ್ ಆಫ್ ಫ್ಲೂಯಿಕ್ ಆಸಿಡ್ ಇದೆ, ವಿಚ್ ಹೆಲ್ಪ್ಸ್ ಇನ್ ಗ್ರೋತ್ ಅಂಡ್ ಸ್ಪ್ರೆಡ್ ಆಫ್ ಕ್ಯಾನ್ಸರ್ ಸೆಲ್ಸ್. ಕರೆಕ್ಟ್. ಇದು ಗುಡ್ ಫಾರ್ ಮೇಂಟೈನಿಂಗ್ ಸ್ಕಿನ್ ಹೆಲ್ತ್. ಸ್ಕಿನ್ ನ ಮೇಂಟೈನ್ ಮಾಡ್ಲಿಕ್ಕೆ ಶಿಲಾಜತು ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸ್ಕಿನ್ ನ ಟೈಟ್ ಆಗಕ್ ಹೆಲ್ಪ್ ಮಾಡುತ್ತೆ. ಈ ವ್ರಿಂಕಲ್ಸ್ ಬರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಸ್ಕಿನ್ ನ ಗ್ಲೋ ಮಾಡಕ್ಕೆ, ರೆಜುವಿನೇಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನೊಂದ್ ಕೆಲ್ಸ ಏನು ಶಿಲಾಜತುದು ಅಂತಂದ್ರೆ, ಬೋನ್ ನ ಗ್ರೋತ್ ಮಾಡುತ್ತೆ. ಸೊ ಆನ್ bone health, it plays a positive effects on a bone health with contains good amount of calcium irutte ಶಿಲಾಜತು. ಹಂಗಾಗಿ ನಾವು ಶಿಲಾಜತು we can use as a good amount of calcium ಇರೋದ್ರಿಂದ ಬೋನ್ಸ್ ಗೆ ಇಟ್ ಇಸ್ ವೆರಿ ಗುಡ್ ಅಂತ ಹೇಳ್ತೀವಿ. ಬೋನ್ಸ್ ಬಾಡಿದು ಎಬಿಲಿಟಿ ಅಬ್ಸಾರ್ಪ್ಷನ್ ಆಫ್ ಮೈಕ್ರೋ ನ್ಯೂಟ್ರಿಯನ್ಸ್, ಮಿನರಲ್ಸ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ನಿಮ್ಗೆ ಎಲ್ರಿಗೂ ಗೊತ್ತಿರೋಂಥದ್ದು ಇನ್ನೊಂದು ಸೂಪರ್ ಸ್ಟಾರ್ ಹರ್ಬ್ ಯಾವುದು ಅಂತ ಅಂದ್ರೆ ಹಿಂಗು. ಶುದ್ಧ ಹಿಂಗು ಅಂದ್ರೆ ಮನೇಲಿ ಯೂಸ್ ಮಾಡ್ತಿರಲ್ಲ, ಇಂಗ್ಲಿಷ್ ಅಲ್ಲಿ ಏನಂತೀವಿ ನಾವು ಅದನ್ನ ಆಸ್ಫೋಟಿಡಿಯಾ ಅಂತ ಕರಿತೀವಿ. ಇದೇನ್ ಮಾಡತ್ತೆ ಅಂತಂದ್ರೆ ಇಂಪ್ರೂವ್ಸ್ ಡೈಜೆಷನ್. ಎಲ್ರಿಗೂ ಗೊತ್ತು, ಅಜೀರ್ಣ ಆಗ್ತಿದೆ, ನಾನ್ ಸ್ವಲ್ಪ ಹಿಂಗ್ ತಗೊಂಡೆ, ಊಟದಲ್ಲಿ ಹಿಂಗ್ ಹಾಕೊಂಡ್ ತಿಂದೆ ಅಂತ ಹೇಳ್ತೀವಿ. ಏನಕ್ ಮಾಡತ್ತಿದು ಅಂತಂದ್ರೆ,
ಹಿಂಗ್ ಇಸ್ ರಿಚ್ ಇನ್ ಫೈಬರ್. ಕರೆಕ್ಟ್. ಹಿಂಗು ಫೈಬರ್ ಅಲ್ಲಿ ರಿಚ್ ಇರೋದ್ರಿಂದ ಇಟ್ ಹೆಲ್ಪ್ಸ್ ಇನ್ ಏಡ್ಸ್ ಇನ್ ಡೈಜೆಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಬೂಸ್ಟ್ಸ್ ಫರ್ಟಿಲಿಟಿ ಅಂಡ್ ರೀಪ್ರೊಡಕ್ಟಿವ್ ಹೆಲ್ತ್. ಫರ್ಟಿಲಿಟಿ ಇನ್ಕ್ರೀಸ್ ಮಾಡುತ್ತೆ ಇದು, ಮತ್ತೆ ರೀಪ್ರೊಡಕ್ಟಿವ್ ಸೆಲ್ಸ್ ನ ಹೆಲ್ದಿ ಆಗಿರ್ಲಿಕ್ಕೆ ಇದು ಮಾಡುತ್ತೆ. ಹಾರ್ಮೋನ್ಸ್ ಪ್ರೊಜೆಸ್ಟ್ರಾನ್ ಇನ್ ಫೀಮೇಲ್ ಸ್ಟಿಮ್ಯುಲೇಟ್ ಮಾಡೋದ್ರಲ್ಲಿ ಇದು ಹೆಂಗ್ ಹೆಲ್ಪ್ ಮಾಡುತ್ತೆ. ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಅನ್ನೋದು ಹಾರ್ಮೋನ್ಸ್ ನ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಇದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಪ್ರಿಮೆಚೂರ್ ಬರ್ತ್ ಇರುತ್ತೆ, ಎಕ್ಸೆಸಿವ್ ಬ್ಲೀಡಿಂಗ್ ಇರುತ್ತೆ ಲೇಬರ್ ಟೈಮ್ ಅಲ್ಲಿ, ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಹಿಂಗ್ ಹೆಲ್ಪ್ ಮಾಡುತ್ತೆ. ಇನ್ಫರ್ಟಿಲಿಟಿಯಿಂದ ಫರ್ಟಿಲಿಟಿ ಆಗ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಮೆನ್ಸ್ಟ್ರಲ್ ಪೇನ್, ಸೊ ಪೀರಿಯಡ್ಸ್ ಟೈಮ್ ಅಲ್ಲಿ ಪೇನ್ ಇರತ್ತಲ್ಲ, ಆ ಪೇನ್ ನ ಕಂಟ್ರೋಲ್ ಮಾಡುತ್ತೆ. ದಪ್ಪ ಗಡ್ಡೆಗಳು ಬೀಳ್ತಿರೋದನ್ನ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಾರ್ಮಲ್ ಸ್ಮೂತ್ ಫ್ಲೋ ಆಗಿ ಬರುತ್ತೆ. ನೋವನ್ನ ಕಮ್ಮಿ ಮಾಡುತ್ತೆ, ಹೊಟ್ಟೆ ನೋವನ್ನ ಕಂಟ್ರೋಲ್ ಬರುತ್ತೆ, ಬ್ಯಾಕ್ ಪೇನ್ ನ ಕಂಟ್ರೋಲ್ ಮಾಡುತ್ತೆ. ಇಟ್ ಇಸ್ ಕಂಟ್ರೋಲ್ಸ್ ದ ಸೆಕ್ರೀಷನ್ ಆಫ್ ಪ್ರೊಜೆಸ್ಟ್ರಾನ್, ದೇರ್ ಬೈ ರೆಗ್ಯುಲೇಟಿಂಗ್ ಮೆನ್ಸ್ಟ್ರಲ್ ಸೈಕಲ್. ಪ್ರೊಜೆಸ್ಟ್ರಾನ್ ನ ಸೆಕ್ರೀಷನ್ ನ ಕಂಟ್ರೋಲ್ ಮಾಡುತ್ತೆ, ಹಂಗಾಗಿ ನಮ್ ಸೈಕಲ್ಸ್ ರೆಗ್ಯುಲೇಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ನಾವ್ ಶುದ್ಧ ಹಿಂಗು ಬಗ್ಗೆ ತಿಳ್ಕೊಂಡ್ವಿ, ಗುಗ್ಗುಲು ಬಗ್ಗೆ ತಿಳ್ಕೊಂಡ್ವಿ, ಶಿಲಾಜತ್ತು ಬಗ್ಗೆ ತಿಳ್ಕೊಂಡ್ವಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಇಸ್ ಮೇಥಿ. ಇದೇನ್ ಮಾಡುತ್ತೆ, ಲಿಪಿಡ್ ಮೆಟಬಾಲಿಕ್ ಆಕ್ಟಿವಿಟೀಸ್ ನ ಇಂಪ್ರೂವ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ನ ಡಿಕ್ರೀಸ್ ಮಾಡುತ್ತೆ, ವೆಯ್ಟ್ ರಿಡಕ್ಷನ್ ಗೆ ಹೆಲ್ಪ್ ಮಾಡುತ್ತೆ, ಮತ್ತೆ ಅಡ್ರಿನಲ್ ಗ್ಲಾನ್ಸ್, ಮೇಲ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡಕ್ಷನ್ ಆಗೋದನ್ನ ಬ್ಯಾಲೆನ್ಸ್ ಮಾಡುತ್ತೆ, ಪಿಟ್ಯುಟರಿ ಫಂಕ್ಷನ್ಸ್ ನ ಕಂಟ್ರೋಲ್ ಮಾಡುತ್ತೆ. ಯಾಕೆ ನಮ್ಮ ಸೈಕ್ಲೋವಾ ಇಸ್ ಅ ಯೂನಿಕ್ ಫಾರ್ಮುಲರ್? ಕರೆಕ್ಟ್. ಯಾಕಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ನಾರ್ಮಲೈಸಿಂಗ್ ದ ಓವರಿಯನ್ ಫಂಕ್ಷನ್. ನಮ್ ಓವರಿದು ಫಂಕ್ಷನ್ಸ್ ಏನಿದೆ ಅದು ನಾರ್ಮಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ನಾನ್ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಹಾರ್ಮೋನ್ಸ್ ಡಿಸ್ಬ್ಯಾಲೆನ್ಸ್ ಆಗಿರುತ್ತೆ. ಕರೆಕ್ಟ್. ನಮ್ ಸೈಕ್ಲೋವಾ ಏನ್ ಮಾಡುತ್ತೆ, ಹಾರ್ಮೋನಲ್ ಥೆರಪಿ ಮೇಲೆ ಹಾರ್ಮೋನ್ ಫಂಕ್ಷನ್ಸ್ ನ ಕ್ಲೀನ್ ಆಗಿ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ಶುದ್ಧ ಕಾಸೀಸಾ ಪೌಡರ್ ಅಂತ ಯೂಸ್ ಮಾಡ್ತೀವಿ. ಏನಿದು ಕಾಸೀಸಾ ಪೌಡರ್ ಅಂತಂದ್ರೆ ಸ್ನೇಹಿತರೆ, ಇಟ್ ಇಸ್ ಅನ್ ಆಯುರ್ವೇದಿಕ್ ಫಾರ್ಮ್ ಆಫ್ ಐರನ್. ಈಗ ಹೆಂಗೆ ಮಾಡ್ರನ್ ಅವರು ಐರನ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಫೆರಸ್ ಕೊಡ್ತಾರೆ, ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಿಮ್ ಬಾಡಿಯಲ್ಲಿ ಬ್ಲಡ್ ಇಂಪ್ರೂವ್ ಮಾಡ್ಲಿಕ್ಕೆ, ನಮ್ ಸೈಕ್ಲೋವಾದಲ್ಲಿ ಆಲ್ರೆಡಿ ನಾವು ಆಡ್ ಮಾಡಿರೋದು ಯಾವುದು ಅಂತಂದ್ರೆ ಕಾಸೀಸಾ ಪೌಡರ್. ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಇಸ್ ಅ ವೆರಿ ರಿಚ್ ಫಾರ್ಮ್ ಆಫ್ ಐರನ್. ಇದು ಅನಿಮಿಯಾ, PCOD ಇದ್ದವ್ರಿಗೆ ಕಾಮನ್ ಆಗಿ ರಕ್ತ ಕಮ್ಮಿ ಇರತ್ತೆ, ಸೊ ಅದ್ರ ಮೇಲೆ ಇದು ಕೆಲಸ ಮಾಡುತ್ತೆ. ಸೊ ಸೈಕ್ಲೋವಾ ವರ್ಕ್ಸ್ ಇನ್ ಮಲ್ಟಿಪಲ್ ವೇಸ್ ಫ್ರೆಂಡ್ಸ್. ಸೊ ಎಲಿಮೆಂಟ್ಸ್ ವೆಲ್ನೆಸ್ ಸೈಕ್ಲೋವಾ ಏನೇನ್ ಕೆಲಸ ಮಾಡತ್ತೆ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಂದ್ಬಿಟ್ಟು ಸೈಕಲ್ಸ್ ನ ರೆಗ್ಯುಲರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೆಂಗ್ ಮಾಡುತ್ತೆ, ಥೈರಾಯ್ಡ್ ಫಂಕ್ಷನ್ ಡಿಸ್ಬ್ಯಾಲೆನ್ಸ್ ಆಗಿದ್ದಾಗ ಥೈರಾಯ್ಡ್ ಫಂಕ್ಷನ್ ಕರೆಕ್ಷನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಮೆನ್ಸ್ಟ್ರಲ್ ಸೈಕಲ್ ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಲೆವೆಲ್ ನ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡುತ್ತೆ. ಆಂಟಿ ಒಬೇಸಿಟಿ ಕೂಡ ಇದ್ ಟ್ರೀಟ್ ಮಾಡುತ್ತೆ. ಹಂಗಿಂದ ನಮ್ಗೆ ಸ್ವಲ್ಪ ವೆಯ್ಟ್ ರಿಡಕ್ಷನ್ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಇನ್ ಅನಿಮಿಯಾ, ರಕ್ತನ ಶುದ್ಧಿ ಇನ್ಕ್ರೀಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಕಾಸೀಸಾ ಪೌಡರ್ ಇದೆ. ಆಮೇಲೆ ಇಟ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಗುಡ್ ಕ್ವಾಲಿಟಿ ಓವಮ್. ಸೊ ಮೆಟಬಾಲಿಸಮ್ ಮೇಲೆ ಆಕ್ಟ್ ಮಾಡುತ್ತೆ. ಸೊ ಗಟ್ಸ್ ನ ಕ್ಲೀನ್ ಮಾಡುತ್ತೆ, ಮತ್ತೆ ಓವರಿ ಫಂಕ್ಷನ್ ನ ರೆಗ್ಯುಲೇಟ್ಸ್ ಮಾಡುತ್ತೆ. ಇಷ್ಟೊಂದು ಫಂಕ್ಷನ್ಸ್ ಇದೆ. ಇದು ಮಲ್ಟಿಪಲ್ ವೇಸ್ ಅಲ್ಲಿ ನಮ್ಗೆ ಸೈಕ್ಲೋವಾ ಹೆಲ್ಪ್ ಮಾಡುತ್ತೆ. ಯಾರಿಗೆ ಕೊಡ್ಬೇಕು, ಹೇಗ್ ತಗೋಬೇಕು ಅನ್ನೋದು ತಿಳ್ಕೊಳ್ಳೋಣ. ಸೊ ಯೂಸ್ಡ್ ಇನ್ ಗ್ರಂಥಿ ರೋಗ ಜನ್ಯ ವಿಕಾರಾಸ್. ಈ ಗ್ರಂಥಿ ರೋಗ ಜನ್ಯ ವಿಕಾರಾಸ್ ಅಂತಂದ್ರೆ ಏನು? ಎಸ್, ಎಂಡೋಗ್ರೈನ್ ಗ್ಲಾನ್ಸ್ ಮೇಲೆ ಇದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ PCOD ಮೇಲೆ, PCOS ಮೇಲೆ, ಗ್ಲ್ಯಾಂಡುಲರ್ ಸ್ವೆಲ್ಲಿಂಗು, ರಜಾಪ್ರವರ್ತಕ ಅಂತಂದ್ರೆ ಸೈಕಲ್ಸ್ ನ ರೆಗ್ಯುಲೇಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಗುಲ್ಮ ಅಂತಂದ್ರೆ ಇನ್ಫ್ಲಮೇಷನ್ ಆಗಿದ್ರೆ ಏನಾದ್ರೂ ಅದನ್ನ ಕರೆಕ್ಷನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. 1 ರಿಂದ 2 ಕ್ಯಾಪ್ಸ್ಯೂಲ್ ಊಟದ ನಂತರ ತಗೋಬೇಕಿದು. ಬಟ್ ವೆರಿ ಇಂಪಾರ್ಟೆಂಟ್, ಬರೀ ಸೈಕ್ಲೋವಾ ಜೊತೆನೆ ತಗೊಂಡ್ರೆ ಸರಿ ಹೋಗತ್ತಾ? ಇಲ್ಲ ಸ್ನೇಹಿತರೆ, ಇದಕ್ಕೆ ಪ್ರಾಪರ್ ಡಯಟ್ ಫಾಲೋ ಮಾಡ್ಬೇಕು. ಮತ್ತೆ ಅದರ ಗೈಡ್ ಲೈನ್ಸ್ ಇದೆ ಇದನ್ನ ಕರೆಕ್ಷನ್ ಮಾಡ್ಲಿಕ್ಕೆ, ಅದನ್ನ ಫಾಲೋ ಮಾಡ್ಬೇಕು. ಸೈಕ್ಲೋವಾ ನಾವು ಗ್ಯಾರಂಟಿ
ಇನ್ಫರ್ಟಿಲಿಟಿ ಸಾರಿ, ಇಟ್ ಇಸ್ ನಾಟ್ ಟು ಗ್ಯಾರಂಟಿ ಅ ಮದರ್ಹುಡ್ ನ ಗ್ಯಾರಂಟಿ ಮಾಡೋದಿಲ್ಲ, ಬಟ್ ಇಟ್ ಡು ನಾಟ್ ಪ್ರಾಮಿಸಸ್ ಟು ಕ್ಲೇಮ್ ದಟ್. ಬಟ್ ಇದೇನ್ ಮಾಡತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ regulating your cycle. It is an Elements Wellness brings Cyclova because it is all natural Ayurvedic ingredients in the ready agittu. Okay, backed up by experience and efficacy and safety for over 10 years by physician. 10 years, snehidre. Okay, 60% of the women on Cyclova found benefit in about 6 months. Correct, idr duration banbittu 6 months. 6 months ವರ್ಗೂ ಕಂಟಿನ್ಯೂಸ್ ಆಗಿ ತಗೊಂಡ್ರೆ 60% ಅಷ್ಟು ಹೆಣ್ಮಕ್ಳಿಗೆ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಇದ್ರ ಜೊತೆ ಲೈಫ್ ಸ್ಟೈಲ್ ಚೇಂಜಸ್, ಡೈಲಿ ಎಕ್ಸರ್ಸೈಸ್ ಮಾಡೋದು, ಪ್ರಾಪರ್ ಡಯಟ್ ಮೇಂಟೈನ್ ಮಾಡೋದು, ಮತ್ತೆ ಇಂಪಾರ್ಟೆಂಟ್ ನಾವು ಸೈಕ್ಲೋವಾನ ಥೈ ಹೆಲ್ತ್ ಜೊತೆ ಕೊಡ್ಬೋದು, ವುಮೆನ್ ಹೆಲ್ತ್ ಜೊತೆ ಕೊಡ್ಬೋದು, ಫೈಟ್ ಸ್ಟ್ರೆಸ್ ಬಗ್ಗೆ ಕೊಡ್ಬೋದು. ಅವರಿಗೆ ಅವಶ್ಯಕತೆ ಥೈರಾಯ್ಡ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದು ಅವ್ರ ಸೈಕಲ್ಸ್ ಇರ್ರೆಗ್ಯುಲಾರಿಟಿ ಇದೆ ಅಂತ ಅಂದಾಗ ನಾವು ಅದನ್ನ ಕೊಡ್ಬೋದು. ತುಂಬಾ ಸಿವಿಯರ್ ಕೇಸಸ್ ಅಲ್ಲಿ ಸ್ಟ್ರೆಸ್ ಕೂಡ ಜಾಸ್ತಿ ಒನ್ ಆಫ್ ದ ರೀಸನ್ ಅಂತ ನಿಮಗ್ ಅರ್ಥ ಆದಾಗ ನೀವು ಫೈಟ್ ಸ್ಟ್ರೆಸ್ ಜೊತೆನೂ ಕೊಡ್ಬೋದು. ವುಮೆನ್ ಕಂಪ್ಯಾನಿಯನ್ ಕೂಡ ಕೊಡ್ಬೋದು ಇನ್ ಜೊತೆಲಿ. ಸೊ ಯಾಕೆ ಸೈಕ್ಲೋವಾ ಸ್ಪೆಷಲ್ ಅಂತಂದ್ರೆ ಗ್ರಂಥಾಸ್ ಅಲ್ಲಿ ಮೆನ್ಷನ್ ಆಗಿದೆ. ಆ ಗ್ರಂಥದ ನಾಲೆಜ್ ಇಟ್ಕೊಂಡು ಯೂನಿಕ್ ಫಾರ್ಮುಲೇಷನ್ ಅಲ್ಲಿ ರೆಡಿ ಆಗಿರೋದು ವಿತ್ ಮಾಡರ್ನ್ ಟೆಕ್ನಾಲಜಿ, ಮತ್ತೆ ಲಾಸ್ಟ್ 10 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವೆಲ್ಲಾನು ಸೈಕ್ಲೋವನ್ನ ವೆರಿ ಸ್ಪೆಷಲ್ ಮಾಡತ್ತೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನು ಅಂತ ಅಂದ್ರೆ ಸೈಕ್ಲೋವಾ ಇಸ್ ನಾಟ್ ಅ ಮ್ಯಾಜಿಕ್ ವಾಟ್. ಏನಿದು DELA ಅಂತಂದ್ರೆ ಸೈಕ್ಲೋವಾ ಜೊತೆ ಡಯಟ್ ಮತ್ತೆ ನ್ಯೂಟ್ರಿಷನ್ ಇರೋದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸರ್ಸೈಸ್, ಯೋಗ, ಪ್ರಾಣಾಯಾಮ ಇನ್ ಅಡಿಷನ್ ಟು ವಾಕಿಂಗ್ ಅಂತೂ ನೀವು ಮಾಡೇ ಮಾಡ್ತೀರಾ, ಅದ್ರ ಜೊತೆ ಸ್ವಲ್ಪ ಪ್ರಾಣಾಯಾಮ ಮತ್ತೆ ಯೋಗ ಎಕ್ಸರ್ಸೈಸ್ ಮಾಡ್ಲೇಬೇಕು ನೀವು. ಅದ್ರ ಜೊತೆ ಲೈಫ್ ಸ್ಟೈಲ್ ನ ಸ್ವಲ್ಪ ಚೇಂಜ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು, ಸ್ವಲ್ಪ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು, ಸ್ಟ್ರೆಸ್ ಫ್ರೀ ಲೈಫ್ ಅನ್ನು ಲೀಡ್ ಮಾಡ್ಬೇಕು. ಓಕೆನಾ? ಅದ್ರ ಜೊತೆ ನಮ್ಮ ಆಯುರ್ವೇದಿಕ್ ಸೊಲ್ಯೂಷನ್ಸ್ ಲೈಕ್ ಎಲಿಮೆಂಟ್ ವೆಲ್ನೆಸ್ ಸೈಕ್ಲೋವಾ ಆಲ್ಸೋ ವಿಲ್ ಹೆಲ್ಪ್ ಯು ಇನ್ ರೆಗ್ಯುಲೇಟಿಂಗ್ ಯೋರ್ ಸೈಕಲ್ಸ್. ಸೊ PCOD ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಡಯಟ್ ಮತ್ತೆ ಎಕ್ಸರ್ಸೈಸ್. ಸೊ ಇನ್ನೊಂದ್ ಸ್ವಲ್ಪ ಟು ಹೆಲ್ಪ್ ಡಿಕ್ರೀಸ್ ದ ಎಫೆಕ್ಟ್ ಆಫ್ PCOS, ಮೇಂಟೈನ್ ಹೆಲ್ದಿ ವೇಟ್. ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ವೆಯ್ಟ್ ಲಾಸ್ ಕ್ಯಾನ್ ರೆಡ್ಯೂಸ್ ಇನ್ಸುಲಿನ್ ಮತ್ತೆ ಆಂಡ್ರೋಜನ್ ಲೆವೆಲ್ ನ ರೆಡ್ಯೂಸ್ ಮಾಡುತ್ತೆ. ಓಕೆನಾ? ಇನ್ಸುಲಿನ್ ಮತ್ತೆ ಆಂಡ್ರೋಜನ್ ಲೆವೆಲ್ಸ್ ನ ಕಮ್ಮಿ ಮಾಡುತ್ತೆ, ಓವ್ಯುಲೇಷನ್ ನ ರಿಸ್ಟೋರ್ ಮಾಡುತ್ತೆ. ಸೊ ವೆಯ್ಟ್ ನ ಕಂಟ್ರೋಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ನಿಮ್ಗೆ PCOS ಅಲ್ಲಿ. ಇದೊಂದು ಲಿಮಿಟ್ ಕಾರ್ಬೋಹೈಡ್ರೇಟ್ಸ್, ಹೈ ಕಾರ್ಬೋಹೈಡ್ರೇಟ್ಸ್, ಲೋ ಫ್ಯಾಟ್ ಡಯಟ್ ನೀವು ತಗೊಳ್ಳೋದನ್ನ ಕಮ್ಮಿ ಮಾಡ್ಬೇಕು. ಲೋ ಫ್ಯಾಟ್ ಹೈ ಕಾರ್ಬೋಹೈಡ್ರೇಟ್ಸ್ ಡಯಟ್ ಮೇ ಇನ್ಕ್ರೀಸ್ ಇನ್ಸುಲಿನ್ ಲೆವೆಲ್ ಇನ್ಕ್ರೀಸ್ ಆಗತ್ತೆ, ರೆಡ್ಯೂಸ್ ಆಗೋದಿಲ್ಲ. ಸೊ ಹಂಗಾಗಿ ನೀವು ಹೈ ಕಾರ್ಬೋನು ಲೋ ಫ್ಯಾಟ್ ಇದ್ ಮಾಡ್ಬೇಕು. ಲೋ ಕಾರ್ಬೋಹೈಡ್ರೇಟ್ ಡಯಟ್ಸ್ ನ ಯೂಸ್ ಮಾಡ್ಬೇಕು ನಿಮ್ ಡಯಟ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಆಕ್ಟಿವ್ ಆಗಿರ್ಬೇಕು. ಅಂದ್ರೆ ಆಕ್ಟಿವ್ ಆಗಿದ್ದಾಗ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ. ಡೂಯಿಂಗ್ ರೆಗ್ಯುಲರ್ ಎಕ್ಸರ್ಸೈಸಸ್, ಆಕ್ಟಿವಿಟಿ ಮತ್ತು ಪಾರ್ಟಿಸಿಪೇಟ್ ಇನ್ ಆಲ್ ದ ಕೈಂಡ್ಸ್ ಆಫ್ ಎಕ್ಸರ್ಸೈಸ್ ಮಾಡೋದ್ರಿಂದ ಇನ್ಸುಲಿನ್ ನ ರೆಸಿಸ್ಟೆಂಟ್ ನ ಇನ್ಕ್ರೀಸ್ ಮಾಡ್ಬೋದು. ಇದರಿಂದ ನಿಮ್ ವೆಯ್ಟ್ ಅಂಡರ್ ಕಂಟ್ರೋಲ್ ಬರುತ್ತೆ. ಇದರಿಂದ ನಿಮ್ದು ಸೈಕಲ್ ರೆಗ್ಯುಲರ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಲಿಮೆಂಟ್ಸ್ ವೆಲ್ನೆಸ್ ಸೈಕ್ಲೋವಾ ಕ್ಯಾಪ್ಸೂಲ್ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ಗೆ. ಸೊ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ನಮ್ ಎಲಿಮೆಂಟ್ಸ್ ವೆಲ್ನೆಸ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು 100% ಪ್ಯೂರ್ ವೆಜ್ ಕ್ಯಾಪ್ಸೂಲ್ಸ್ ಇಂದ ಮಾಡಿರ್ತಾರೆ. ಈ ವೆಜ್ ಕ್ಯಾಪ್ಸೂಲ್ಸ್ 6 times ಕಾಸ್ಟ್ಲಿಯರ್ ದನ್ ದ ನಾನ್ ವೆಜ್ ಕ್ಯಾಪ್ಸೂಲ್ಸ್ ಆಗಿರುತ್ತೆ. ಸೊ ಇಂಪಾರ್ಟೆನ್ಸ್ ಏನು, ನಾನ್ ವೆಜ್ ಮತ್ತೆ ವೆಜ್ ಕ್ಯಾಪ್ಸೂಲ್ಸ್ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ನಾನ್ ವೆಜ್ ಕ್ಯಾಪ್ಸೂಲ್ಸ್ 13 to 15% ಇರುತ್ತೆ ಅದರದ್ದು ಮಾಯಿಶ್ಚರ್ ಕಂಟೆಂಟ್, ಬಟ್ ಆವರೇಜ್ ಆಗಿ ವೆಜ್ ಕ್ಯಾಪ್ಸೂಲ್ ಅಲ್ಲಿ 5% ಇರುತ್ತೆ. ಬ್ಯಾಕ್ಟೀರಿಯಾ ಪ್ರೊಟೆಕ್ಷನ್ ನಾನ್ ವೆಜ್ ಕ್ಯಾಪ್ಸೂಲ್ಸ್ ಅಲ್ಲಿ ಗೊತ್ತಿಲ್ಲ ಅಥವಾ ಇರೋದಿಲ್ಲ, ಬಟ್ ವೆಜ್ ಕ್ಯಾಪ್ಸೂಲ್ಸ್ ಅಲ್ಲಿ ವೆರಿ ಮಚ್. ಸೊ 45 degrees ಗಿಂತ ಜಾಸ್ತಿ ಇದ್ದಾಗ ನಾನ್ ವೆಜ್ ಕ್ಯಾಪ್ಸೂಲ್ಸ್ ಹೈ ಚಾನ್ಸಸ್ ಆಫ್ ಚೇಂಜಿಂಗ್ ಇಟ್ಸ್ ಕಲರ್ ಇರುತ್ತೆ, ಬಟ್ ವೆಜ್ ಕ್ಯಾಪ್ಸೂಲ್ ಹ್ಯಾಸ್ ವೆರಿ ಲೋ ಚಾನ್ಸಸ್ ಸ್ನೇಹಿತರೆ. ಸೊ ನಮ್ ಆಯುರ್ವೇದ ಫಾರ್ಮಕೋಪಿಯಾ ಆಫ್ ಇಂಡಿಯಾದಲ್ಲಿ ನಾವು ಯಾವ ಡ್ರಗ್ಸ್ ನ ಯೂಸ್ ಮಾಡಿದೀವಿ ಅಂತ ಮೆನ್ಷನ್ ಮಾಡ್ತೀವಿ, ಬಟ್ ನಮ್ದ್ರಲ್ಲಿ ಪ್ರತಿಯೊಂದು ಪಾರ್ಟ್ಸ್
ಯಾವ ಭಾಗನ ಯೂಸ್ ಮಾಡಿದೀವಿ ಅಂತ ಅದನ್ನ ಮೆನ್ಷನ್ ಮಾಡಿರ್ತೀವಿ ನಮ್ ಪ್ಯಾಕ್ ಅಲ್ಲಿ. ಅಂಡ್ ನಮ್ದು ಎಲ್ಲಾ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಆಯುಷ್ ಸರ್ಟಿಫೈಡ್ ಆಯುಷ್ ಪ್ರೀಮಿಯಂ ಮಾರ್ಕ್ ಇರೋದು. ನಮ್ದು ಫಸ್ಟ್ ಬ್ರಾಂಡ್ ವಿಚ್ ಹ್ಯಾಸ್ ದಿಸ್ ಆಯುಷ್ ಪ್ರೀಮಿಯಂ ಮಾರ್ಕ್. ಇಟ್ಸ್ ಅ ಕ್ವಾಲಿಟಿ ಆಫ್ ಟ್ರಸ್ಟ್ ಫ್ರೆಂಡ್ಸ್. ಸೊ ಆಲ್ರೆಡಿ ನಾವು ಕವರ್ ಮಾಡಿರೋ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ. ಇವತ್ತೊಂದು ಕೊನೆ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ದು ಎಲಿಮೆಂಟ್ಸ್ ವೆಲ್ನೆಸ್ ಸೈಕ್ಲೋವಾ. ಟೈಪ್ಸ್ ಆಫ್ ಕಸ್ಟಮರ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಎ ಬಿ. ಎ ಅಂದ್ರೆ ಅಚ್ಚೆ ಹೇ, ಹೆಲ್ದಿ ಪೀಪಲ್ ಯೂಸ್ ಮಾಡ್ಬೋದು. ಬಿ ಅಂದ್ರೆ ಬಿಮಾರ್ ಹೋ ಚುಕೆ ಹೇ ಯಾ ಹೋನೆ ವಾಲಾ ಹೇ. ಸೊ ಇವ್ರು ಕೂಡ ಇದನ್ನ ಉಪಯೋಗ ಮಾಡ್ಬೋದು. ಕ್ರಿಟಿಕಲ್ ಪೇಷಂಟ್ಗೆ ದಯವಿಟ್ಟು ಬೇಡ ಅಂತ ಹೇಳಿ. ಸೊ ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ನಮ್ ಪ್ರಾಡಕ್ಟ್ ಸಿಗತ್ತೆ, ಬಟ್ ಇದನ್ನ ನಾವು 100% ಗ್ಯಾರಂಟಿ ಕೊಡಲ್ಲ. ಎಕ್ಸ್ಪೈರಿ ಇರುತ್ತೆ, ಮತ್ತೆ ಇಟ್ ಕ್ಯಾನ್ ಬಿ ಫೇಕ್ ಆಲ್ಸೋ. ಸೊ ನಮ್ ಎಲ್ಲಾ ಪ್ರಾಡಕ್ಟ್ಸ್ ನಿಮ್ಗೆ indianshopee.com ಅಲ್ಲಿ ಸಿಗತ್ತೆ. ನೀವು ಅದರಲ್ಲಿ ಪರ್ಚೇಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸಿ ಯು. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ. ನಿಮ್ಗೆ ಏನಾದ್ರು ಅರ್ಥ ಆಗದೆ ಇರೋದೇನಾದ್ರು ಇತ್ತು, ಕ್ವೆಶನ್ಸ್ ಏನಾದ್ರು ಕೇಳೋದಿತ್ತು ಅಂತಂದ್ರೆ ನಮ್ಗೆ ನೀವ್ ಮೇಲ್ ಮಾಡ್ಬೋದು. ನಿಮಗ್ ನಾವು ರಿಪ್ಲೈ ಕಳಿಸ್ತೀವಿ. ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಥ್ಯಾಂಕ್ ಯು. Thank you for watching. For more business and product videos, subscribe the channel now.